2. ಶಿಕ್ಷಣ. ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ. ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ. ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದಡೆ. ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ. ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು. ಶಿಕ್ಷಣವನ್ನು ಕುರಿತು ಮಹಾನುಭಾವಿ ಅಲ್ಲಮಪ್ರಭುದೇವರು ಈ ಮೇಲಿನ ವಚನದಲ್ಲಿ ವಿದ್ಯಾರ್ಥಿಯ ಕಲಿಕಾ ಸಾಮರ್ಥ್ಯವು ಉತ್ತಮೋತ್ತವಾಗಿದೆ ಎಂದು ಮಾರ್ಮಿಕವಾಗಿ ಹೇಳಿದ್ದಾರೆ. ಕಾಲ ಬದಲಾದಂತೆ ಶಿಕ್ಷಣದಲ್ಲಿ ಬೋಧನೆ, ಅಧ್ಯಯನ ಕ್ರಮಗಳು ಬದಲಾಗಿವೆ. ಗುರುಕುಲ ಪದ್ಧತಿಯಿಂದ ಇಲ್ಲಿಯವರೆಗೂ ಶಿಕ್ಷಣದಲ್ಲಿ ಹಲವಾರು ಸುಧಾರಣೆಗಳನ್ನು ತರಲಾಗಿದೆ. ಬ್ರಿಟಿಷರ ಆಡಳಿತದಲ್ಲಿ ಜಾರಿಗೆ ಬಂದ ಮೆಕಾಲೆ ಶಿಕ್ಷಣ ಪದ್ಧತಿಯು ಕ್ರಾಂತಿಕಾರಕವಾದ ಸುಧಾರಣೆಯನ್ನು ತಂದಿದೆ. ಸರ್ವರಿಗೂ ಶಿಕ್ಷಣವನ್ನು ನೀಡಬೇಕೆಂದು ಸರ್ಕಾರವು ಧನವನ್ನು ವಿನಿಯೋಗಪಡಿಸಿದೆ. ಸ್ವಾತಂತ್ರ್ಯಾನಂತರದಲ್ಲಿ ಸಾಕ್ಷರತಾ ಪ್ರಮಾಣವೂ ಹೆಚ್ಚಾಗಿದೆ. ಮಾನವಿಕ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ದೇಶದಲ್ಲಿ ಸಹಸ್ರಾರು ವಿಶ್ವವಿದ್ಯಾಲಯಗಳು ತಲೆ ಎತ್ತಿವೆ. ವಿದ್ಯಾರ್ಥಿಯ ಸಮಗ್ರ ವಿಕಸನವು ಶಿಕ್ಷಣದ ಗುರಿಯಾಗಿದೆ. ಆದರಿಂದು ಉದ್ಯೋಗವನ್ನು ಪಡೆಯುವುದಷ್ಟೇ ಶಿಕ್ಷಣದ ಗುರಿಯೆಂದು ಭಾವಿಸಲಾಗಿದೆ. ಬದುಕಿಗೆ ಉದ್ಯೋಗ ಮುಖ್ಯವಾದರೂ ಇದೊಂದೇ ಅಂತಿಮವಲ್ಲ. ಉತ್ತಮವಾದ ವಜ್ರಸದೃಶವಾದ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವುದು, ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವುದು ಮತ್ತು ಸದ್ಬಳಕೆ ಮಾಡುವುದು ಶಿಕ್ಷಣದ ಜವಾಬ್ದಾರಿಯಾಗಿದೆ. ಶಾಲಾಮುಖೇನ ಪಡೆದುದಷ್ಟೇ ಶಿಕ್ಷಣವಲ್ಲ, ಬದುಕಿನ ಅನಂತ ವಿಸ್ತರಣೆಯೆಲ್ಲವೂ ಶಿಕ್ಷಣವೇ ಆಗಿದೆ. ವರ್ಣಮಾತ್ರಂ ಕಲಿಸಿದಾತಂ ಗುರು ಎಂಬಂತೆ ನಾಲ್ಕು ಗೋಡೆಯ ಮಧ್ಯೆಯಲ್ಲದೆ ಅದರಾಚೆಗೂ ಅರಿವನ್ನು ವಿಸ್ತರಿಸಿದವರೆಲ್ಲರೂ ಗುರುವೇ. ಇತ್ತೀಚೆಗೆ ಗೂಗಲ್ ಗುರು ಎಂಬ ಪದವನ್ನು ನಾವು ಕೇಳುತ್ತಿದ್ದೇವೆ. ಸಾಕ್ಷರರು ಮತ್ತು ನಿರಕ್ಷರ ಕುಕ್ಷಿಗಳ ನಡುವೆ ಕಂದರ ಹೆಚ್ಚಾಗಿ ತಾರತಮ್ಯವೇರ್ಪಡುತ್ತಿರುವುದು ಸರ್ವದಾ ಸರಿಯಲ್ಲ. ಅಕ್ಷರಜ್ಞಾನವು ಮಾನವೀಯತೆಯನ್ನು ಒಳಗುಮಾಡಬೇಕು. ಮನಸ್ಸಿನ ಅಜ್ಞಾನ ಕಳೆದು ಅರಿವಿನ ಬೆಳಕು ವಿಸ್ತರಣೆಯಾಗಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದ ಸಪ್ತಪಾತಕಗಳಿಂದ ದೂರವಾಗಿ ಅರಿವಿನ, ಆನಂದದ ಬೆಳಕು ನಂದಾದೀವಿಗೆಯಾದಾಗ ಶಿಕ್ಷಣಕ್ಕೆ ಮಹತ್ವ ಬರುತ್ತದೆ. ಈ ನಿಟ್ಟಿನಲ್ಲಿ ಸಮಗ್ರ ವ್ಯಕ್ತಿತ್ವ ವಿಕಸನದ ಶಿಕ್ಷಣ ಎಲ್ಲರಿಗೂ ದೊರೆಯುವಂತಾಗಲಿ. ಯಾವುದು ವಿಮೋಚನೆಯನ್ನು ತಂದುಕೊಡುತ್ತದೋ ಅದೇ ಶಿಕ್ಷಣ. ಓಶೋ. ಕನ್ನಡಕ್ಕೆ ಬಿ.ಎಸ್. ಜಯಪ್ರಕಾಶ್ ನಾರಾಯಣ. ಸಾ ವಿದ್ಯಾಯ ವಿಮುಕ್ತಯೇ. ಅಂದರೆ ಯಾವುದು ನಿಮಗೆ ನಿಮ್ಮ ಸಂಕೋಲೆಗಳಿಂದ ವಿಮೋಚನೆಯನ್ನು ದೊರಕಿಸಿ ಕೊಡುತ್ತದೋ ಅದೇ ನಿಜವಾದ ವಿದ್ಯೆ. ಇಂದಿನ ಈ ಬೆಳಗಿನಲ್ಲಿ ನಾನು ಈ ವಿಚಾರವನ್ನು ಕುರಿತು ನಿಮ್ಮೊಂದಿಗೆ ಕೆಲವು ಮಾತುಗಳನ್ನಾಡಲು ನಾನು ಇಷ್ಟಪಡುತ್ತೇನೆ. ಸಾ ವಿದ್ಯಾಯ ವಿಮುಕ್ತಯೇ ಎನ್ನುವ ಆರ್ಯೋಕ್ತಿಯು ನಿಜಕ್ಕೂ ಒಂದು ಅದ್ಭುತವಾದ ಮಾತು. ಶಿಕ್ಷಣ ಅಥವಾ ವಿದ್ಯೆಯನ್ನು ಕುರಿತು ಇದಕ್ಕಿಂತ ಹೆಚ್ಚು ಸ್ತೋಪಜ್ಞವಾದ ವ್ಯಾಖ್ಯಾನ ಮತ್ತೊಂದಿಲ್ಲ. ಇದು ವಿದ್ಯೆಯನ್ನು ಕುರಿತ ವ್ಯಾಖ್ಯಾನವೂ ಹೌದು. ಹಾಗೆಯೇ ಶಿಕ್ಷಣದ ಮಾನದಂಡವನ್ನು ಕುರಿತ ಅತ್ಯುತ್ತಮ ಭಾಷ್ಯವೂ ಹೌದು. ಆದರೆ ಪರಿಸ್ಥಿತಿಯ ಅಥವಾ ಸಂದರ್ಭದ ಇನ್ನೊಂದು ಮಗ್ಗುಲು ನಿಮಗೆ ಗೊತ್ತಿಲ್ಲದೇ ಇರಬಹುದು. ನಿಜ ಹೇಳಬೇಕೆಂದರೆ ನಾವ್ಯಾರೂ ವಿಮೋಚನೆಯನ್ನು ಪಡೆದುಕೊಂಡಿಲ್ಲ. ನಾವೆಲ್ಲರೂ ಇದುವರೆಗೆ ಏನೇನನ್ನು ಕಲಿತಿದ್ದೇವೋ ಅದ್ಯಾವುದೂ ನಿಜವಾದ ಜ್ಞಾನವಲ್ಲ. ಅವೆಲ್ಲ ಹುಸಿ ತಿಳಿವಳಿಕೆಗಳು. ನಿಜವಾದ ಅರ್ಥದ ವಿಮೋಚನೆ ಅಥವಾ ಬಿಡುಗಡೆ ಅಥವಾ ಬಂಧಮುಕ್ತಿ ಎಂದರೇನೆಂದು ನಮಗೆ ತಿಳಿದಿಲ್ಲ. ಆದ್ದರಿಂದ ನಮಗೆ ವಿದ್ಯೆಯನ್ನು ಕಲಿಸುವ ಶಾಲೆಗಳು ಮೊದಲಿಗೆ ಆ ಶಾಲೆಗಳಾಗಬೇಕು. ಅಂದರೆ ಅವು ಈಗಿರುವ ಸಾಂಸ್ಥಿಕ, ಅರ್ಥಹೀನ ಮತ್ತು ವಿನಾಶಕಾರಿಯಾದ ಚಹರೆಗಳನ್ನು ಕಳೆದುಕೊಳ್ಳಬೇಕು. ಏಕೆಂದರೆ ಯಾವುದು ನಮ್ಮ ಜೀವನದಲ್ಲಿ ಬಿಡುಗಡೆಯ ಆನಂದಕ್ಕೆ ದಾರಿ ಮಾಡಿಕೊಡುತ್ತದೋ ಅದೇ ನಿಜವಾದ ಶಿಕ್ಷಣವಾಗಿದೆ. ಹೀಗಾಗಿ ಈಗ ಎಲ್ಲೆಲ್ಲೂ ತಲೆ ಎತ್ತಿರುವ ಶಾಲೆಗಳು ಅನಗತ್ಯವಾಗಿವೆ.
ನಾವು ಶಾಲೆ ಕಾಲೇಜುಗಳಿಗೆ ಹೋಗಿ ಹತ್ತಾರು ಸಂಗತಿಗಳನ್ನು ಕಲಿಯುತ್ತೇವೆ. ಆದರೆ ಅದು ನಮಗೆ ಆನಂದವನ್ನೇ ಕೊಡುತ್ತಿಲ್ಲವೆಂದರೆ ಅದನ್ನೇನೆಂದು ಕರೆಯಬೇಕು? ಇಡೀ ಜಗತ್ತಿನಲ್ಲಿ ಎಲ್ಲಿ ನೋಡಿದರೂ ಜ್ಞಾನವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂತೆ ಭಾಸವಾಗುತ್ತಿದೆ. ಮೂಲೆಮೂಲೆಗಳಲ್ಲೂ ಶಾಲಾ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಪ್ರತ್ಯಕ್ಷವಾಗುತ್ತಿವೆ. ಆದರೆ ಇವುಗಳಿಗೆ ಹೋಗಿ ಕಲಿಯುತ್ತಿರುವ ಮನುಷ್ಯ ಮಾತ್ರ ಇನ್ನೂ ಬಿಡುಗಡೆಯನ್ನು ಕಂಡಿಲ್ಲ. ಇದಕ್ಕೆ ತದ್ವಿರುದ್ಧವಾಗಿ ಮನುಷ್ಯನು ದಿನದಿಂದ ದಿನಕ್ಕೆ ಮೊದಲಿಗಿಂತಲೂ ಹೆಚ್ಚು ಹೆಚ್ಚು ಬಂಧಿತನಾಗುತ್ತಿದ್ದಾನೆ, ಸಂಕೋಲೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿದ್ದಾನೆ, ತನಗೆ ಇಷ್ಟವಿಲ್ಲದ ಪರಿಸ್ಥಿತಿಗಳಿಗೆ ಒಗ್ಗಿಕೊಳ್ಳುತ್ತಿದ್ದಾನೆ, ಕ್ಷಣ ಕ್ಷಣಕ್ಕೂ ಅವನು ಅಧೋಮುಖಿಯಾಗುತ್ತಿದ್ದಾನೆ. ಅಂದಮೇಲೆ ಶಿಕ್ಷಣದ ಹೆಸರಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಏನೋ ಮೂಲಭೂತವಾದ ತಪ್ಪನ್ನು ಮಾಡುತ್ತಿರಬೇಕಲ್ಲವೇ? ಹಾಗಾದರೆ ದಿನದಿಂದ ದಿನಕ್ಕೆ ವ್ಯಾಪಕವಾಗುತ್ತಿರುವಂತೆ ಕಾಣುತ್ತಿರುವ ಜ್ಞಾನವು ಹುಸಿಜ್ಞಾನವೇ? ಹೌದು, ಇದೆಲ್ಲವೂ ಹುಸಿಜ್ಞಾನ ಎಂದು ನಾನು ನಿಮಗೆ ಹೇಳಬಯಸುತ್ತೇನೆ. ಈ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಜ್ಞಾನದ ಹೆಸರನ್ನು ಹೇಳುತ್ತಲೇ ನಾವು ಇಡೀ ಜಗತ್ತಿನಲ್ಲಿ ಹುಸಿಜ್ಞಾನವನ್ನು ಹರಡುತ್ತಿದ್ದೇವೆ ಎನ್ನುವುದು ನನ್ನ ಖಚಿತ ಅಭಿಪ್ರಾಯವಾಗಿದೆ. ಏಕೆಂದರೆ ನಾವು ಇದುವರೆಗೂ ಪಡೆದುಕೊಂಡು ಬಂದಿರುವ ಜ್ಞಾನದಿಂದ ನಮ್ಮ ಆತ್ಮಗಳು ನಿಜವಾದ ಅರ್ಥದ ಯಾವ ಬಿಡುಗಡೆಯನ್ನೂ ಪಡೆದುಕೊಂಡಿಲ್ಲ. ಬದಲಿಗೆ ಇದು ಮನುಷ್ಯನನ್ನು ಹಿಂದೆಂದಿಗಿಂತ ಹೆಚ್ಚು ಬಂಧಿತನನ್ನಾಗಿ ಮಾಡಿದ್ದು, ಗುಲಾಮರನ್ನಾಗಿ ಮಾಡಿ ಹಾಕಿದೆ. ನಮಗೆ ನಿಜವಾದ ವಿದ್ಯೆಯು ಸಿಕ್ಕಿದ್ದೇ ನಿಜವಾಗಿದ್ದರೆ ನಮ್ಮೆಲ್ಲರ ಪ್ರಜ್ಞೆಯು ಗಗನಗಾಮಿಯಾಗಿ ಔನ್ನತ್ಯದ ಶಿಖರವನ್ನೇರಬೇಕಾಗಿತ್ತು. ಆದರೆ ಅದು ದಿನದಿಂದ ದಿನಕ್ಕೆ ಪಾತಾಳಮುಖಿಯಾಗುತ್ತಿದೆ. ಹಾಗೆಯೇ ನಮ್ಮ ಬದುಕು ದಿವ್ಯತ್ವದ ಕಡೆಗೆ ಹೋಗಬೇಕಾಗಿತ್ತು. ವಾಸ್ತವವಾಗಿ ಅದು ಹೆಚ್ಚು ಹೆಚ್ಚು ಹಿಮ್ಮುಖವಾಗುತ್ತಿದ್ದು ಮೃಗೀಯವಾಗುತ್ತಿದೆ. ಮನುಷ್ಯರು ಇಂತಹ ಶಿಕ್ಷಣವನ್ನು ಪಡೆಯುತ್ತಿರುವಾಗ ಅವರನ್ನು ಶಿಕ್ಷಿತರು ಎಂದು ಕರೆಯಲಾದೀತೆ? ದುರಂತವೆಂದರೆ ನಾವು ಮನುಷ್ಯನನ್ನು ದಿಕ್ಕೆಡಿಸುವ ಇಂತಹ ಹುಸಿ ಶಿಕ್ಷಣವನ್ನೇ ಎಲ್ಲೆಡೆಯೂ ಪಸರಿಸಲು ಒಂದೇ ಸಮನೆ ಶ್ರಮಿಸುತ್ತಿದ್ದೇವೆ. ಸಜ್ಜನರೆಂದು ಕರೆಸಿಕೊಂಡಿರುವವರಂತೂ ಶಾಲೆ, ಕಾಲೇಜು ಮತ್ತು ಹಾಸ್ಟೆಲ್ಲುಗಳ ಸಂಖ್ಯೆಯನ್ನು ಹೆಚ್ಚಿಸಲು ದೊಡ್ಡ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ಹೀಗೆ ಮಾಡಿದರೆ ಸಾಕು, ಸುತ್ತಲಿನ ಜನರೆಲ್ಲ ವಿದ್ಯಾವಂತರಾಗಿ ಬಿಡುತ್ತಾರೆ ಎನ್ನುವುದು ಈ ಸಭ್ಯರ ನಂಬಿಕೆಯಾಗಿದೆ. ಆದರೆ ಮನುಕುಲದ ಕಳೆದ 2000 ವರ್ಷಗಳ ಅನುಭವವು ಬೇರೆ ಕಥೆಯನ್ನೇ ಹೇಳುತ್ತಿದೆ. ನಮ್ಮಲ್ಲಿ ಒಂದು ಕಡೆ ಜ್ಞಾನವು ಹಿಗ್ಗುತ್ತಿದೆ, ಇನ್ನೊಂದೆಡೆ ಈ ಶಿಕ್ಷಣವನ್ನು ಪಡೆದುಕೊಂಡು ಬರುತ್ತಿರುವ ವ್ಯಕ್ತಿಗಳ ಸ್ಥಿತಿಗತಿ ಕಳವಳಕಾರಿಯಾಗಿದೆ. ಒಂದೆಡೆ ಶಿಕ್ಷಣದ ವ್ಯಾಪ್ತಿ ದೊಡ್ಡದಾಗುತ್ತಿದೆ, ಆದರೆ ಜೀವನದ ಗುಣಮಟ್ಟ ಕುಸಿಯುತ್ತಿದೆ. ಇತ್ತ ಮನುಷ್ಯನ ಬೌದ್ಧಿಕ ಮಟ್ಟ ಹೆಚ್ಚುತ್ತಿದೆ, ಅತ್ತ ಮನುಷ್ಯನ ಆತ್ಮವು ಪತನಗೊಳ್ಳುತ್ತಿದೆ. ಅಂದರೆ ಮೂಲಭೂತವಾಗಿ ಏನೋ ಎಡವಟ್ಟಾಗಿದೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಇದರ ಅರ್ಥವೇನೆಂದರೆ 2000 ವರ್ಷಗಳಿಂದಲೂ ನಾವು ಸಾಗಿಕೊಂಡು ಬಂದಿರುವ ದಿಕ್ಕೇ ಸರಿಯಾಗಿಲ್ಲ. ಅಂದರೆ ಆರಂಭದಲ್ಲೇ ಈ ಅನಾಹುತ ಘಟಿಸಿಬಿಟ್ಟಿದೆ. ಹೀಗಾಗಿ ನಾವು ಯಾವ ದಿಕ್ಕಿನಲ್ಲಿ ಮುಂದಡಿ ಇಟ್ಟರೂ ನಮಗೆ ನಿಜವಾದ ಆನಂದ ಮಾತ್ರ ಸಿಕ್ಕುತ್ತಿಲ್ಲ. ಜಗತ್ತಿನ ಇತಿಹಾಸದಲ್ಲಿ ಹಿಂದೆಂದೂ ಇಲ್ಲದಿದ್ದಷ್ಟು ಶೈಕ್ಷಣಿಕ ವ್ಯವಸ್ಥೆ, ಕಲಿಕೆಯ ಕ್ರಮಗಳು ಮತ್ತು ವಿಶ್ವವಿದ್ಯಾಲಯಗಳು ಇಂದು ತಲೆ ಎತ್ತಿವೆ. ನಿಜ, ಆದರೆ ನಮ್ಮೆದುರಿಗಿನ ಕಠೋರ ವಾಸ್ತವವೇನೆಂದರೆ ಮನುಕುಲವು ಕೂಡ ಹಿಂದೆಂದೂ ಇಲ್ಲದಂತಹ ಸಂಕೋಲೆಗಳಲ್ಲಿ ಬಂಧಿತವಾಗಿದ್ದು, ನೋವಿನಿಂದ ವಿಲವಿಲನೆ ಒದ್ದಾಡುತ್ತಿದೆ, ಶಾಂತಿಯನ್ನು ಕಳೆದುಕೊಂಡಿದೆ. ಪ್ರಸ್ತುತ ನಮ್ಮಲ್ಲಿರುವ ಶಿಕ್ಷಣ ವ್ಯವಸ್ಥೆಯು ಮನುಷ್ಯನ ಬದುಕನ್ನು ಹಾಳು ಮಾಡಿದೆ. ನಾವು ಅಪಾರ ಭರವಸೆ ಮತ್ತು ಸದುದ್ದೇಶದೊಂದಿಗೆ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿದ್ದೇವೆ. ನಮ್ಮ ಮಕ್ಕಳ ಬೆಳವಣಿಗೆಯ ಬಗ್ಗೆ ನಾವೆಲ್ಲರೂ ದೊಡ್ಡ ದೊಡ್ಡ ಕನಸುಗಳು ಮತ್ತು ಮಹದಾಸೆಗಳನ್ನು ಹೊತ್ತಿರುತ್ತೇವೆ.
ಆದರೆ ಶಾಲಾ ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ ಹೋಗಿ ವಿದ್ಯೆಯನ್ನು ಕಲಿಯುವ ಮಕ್ಕಳು ಕೊನೆಗೆ ಪತನವಾಗುತ್ತಿದ್ದಾರೆ. ಇವೆಲ್ಲ ನಮ್ಮ ಕಣ್ಣೆದುರೇ ನಡೆಯುತ್ತಿದೆ. ಇಷ್ಟಾದರೂ ನಾವು ಅದೇ ಬಗೆಯ ಶಿಕ್ಷಣವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿದ್ದೇವೆ. ಅದದೇ ಹಳಸಲು ಮಾದರಿಯ ಶಾಲಾ ಕಾಲೇಜುಗಳನ್ನು ಮತ್ತು ಹಾಸ್ಟೆಲ್ಲುಗಳನ್ನು ಕಟ್ಟುತ್ತಾ ಹೋಗುತ್ತಿದ್ದೇವೆ. ಈ ಜಗತ್ತಿನಲ್ಲಿ ಮನುಷ್ಯರಿಗಿಂತ ಹೆಚ್ಚಿನ ಗಾವಿಲರಿರಬಹುದು ಎನ್ನುವುದನ್ನು ಊಹಿಸಿಕೊಳ್ಳಲು ಕೂಡ ನನಗೆ ಸಾಧ್ಯವಿಲ್ಲ. ಮನುಷ್ಯನು ತನ್ನ ಹಿಂದಿನ ಅನುಭವಗಳಿಂದ ಒಂದೇ ಒಂದು ಪಾಠವನ್ನೂ ಕಲಿತಿಲ್ಲ ಎನ್ನುವುದೇ ನಿಜವಾದ ದುರಂತ. ನನಗಿಲ್ಲಿ ಬುದ್ಧನಿಗೆ ಸಂಬಂಧಿಸಿದ ಒಂದು ಸಣ್ಣ ಘಟನೆ ನೆನಪಾಗುತ್ತಿದೆ. ಅದೇನೆಂದರೆ, ಬುದ್ಧ ಒಂದು ದಿನ ಒಂದು ಪಟ್ಟಣಕ್ಕೆ ಬಂದ. ಅಲ್ಲಿ ಸುದಾಸನೆಂಬ ಒಬ್ಬ ಚಮ್ಮಾರನಿದ್ದ. ಅವನೋ ಕಡುಬಡವ. ಈ ಸುದಾಸ ಅವತ್ತು ಬೆಳಿಗ್ಗೆ ಮಾಮೂಲಿನಂತೆ ಎದ್ದು, ತನ್ನ ಗುಡಿಸಲಿನ ಹಿಂಭಾಗದಲ್ಲಿದ್ದ ಕೊಳಕ್ಕೆ ಹೋದ. ಅಲ್ಲಿ ನೋಡಿದರೆ ಒಂದು ತಾವರೆ ಹೂವು ದೊಡ್ಡದಾಗಿ ಅರಳಿತ್ತು. ಆದರೆ ಅದು ನಿಜಕ್ಕೂ ತಾವರೆ ಹೂವಿನ ಋತುವಾಗಿರಲಿಲ್ಲ. ಅಂದರೆ ಆ ತಾವರೆ ಹೂವು ಅಕಾಲಿಕವಾಗಿ ಕಾಲವಲ್ಲದ ಕಾಲದಲ್ಲಿ ಅರಳಿತ್ತು. ಇದನ್ನು ಕಂಡ ಸುದಾಸನಿಗೆ, ಆಹಾ, ಈ ಹೂವು ಅಕಾಲಿಕವಾಗಿ ಅರಳಿದೆ. ಇದನ್ನು ಕಿತ್ತುಕೊಂಡು ನಾನು ಸಂತೆಗೆ ಹೋದರೆ ಯಾರಾದರೂ ಇದನ್ನು 1 ರೂಪಾಯಿ ಕೊಟ್ಟು ಖರೀದಿಸಬಹುದು ಅನಿಸಿತು. ಹೀಗೆಂದುಕೊಂಡವನೇ ಅವನು ಆ ಹೂವನ್ನು ಕಿತ್ತುಕೊಂಡು, ನನಗೇನಾದರೂ ಇವತ್ತು 1 ರೂಪಾಯಿ ಸಿಕ್ಕಿದರೆ ನಿಜಕ್ಕೂ ನಾನು ಪುಣ್ಯವಂತ ಎಂದುಕೊಂಡು ಸಂತೆಯತ್ತ ಹೆಜ್ಜೆ ಹಾಕತೊಡಗಿದ. ಅವನು ಹೀಗೆ ಹೋಗುತ್ತಿದ್ದಾಗ ದಾರಿಯ ಮಧ್ಯೆ ಆ ಪೇಟೆಯ ಅತ್ಯಂತ ದೊಡ್ಡ ಶ್ರೀಮಂತನ ರಥ ಅಲ್ಲೇ ಹಾದು ಹೋಗುತ್ತಿರುವುದು ಕಣ್ಣಿಗೆ ಬಿತ್ತು. ರಥದೊಳಗಿದ್ದ ಶ್ರೀಮಂತನಿಗೂ ಸುದಾಸನ ಕೈಯಲ್ಲಿದ್ದ ತಾವರೆ ಹೂವು ಕಾಣಿಸಿತು. ಕೂಡಲೇ ಅವನು, ಏನೋ ಸುದಾಸ, ಎಷ್ಟಕ್ಕೆ ಕೊಡ್ತೀಯೋ ಈ ಹೂವನ್ನ ಎಂದ. ಆದರೆ ಸುದಾಸ ತನ್ನ ಮನಸ್ಸಿನಲ್ಲಿದ್ದ 1 ರೂಪಾಯಿಯ ಬೆಲೆಯನ್ನು ಅವನಿಗೆ ಹೇಳಲಿಲ್ಲ. ಬದಲಿಗೆ, ಧಣಿಗಳೇ, ಇದೊಂದು ಅಪರೂಪದ ತಾವರೆ ಹೂವು. ಏಕೆಂದರೆ ಕಾಲವಲ್ಲದ ಕಾಲದಲ್ಲಿ ಇದು ಅರಳಿದೆ. ಆದ್ದರಿಂದ ನಿಮಗೆ ಎಷ್ಟು ಕೊಡಬೇಕೆನಿಸುತ್ತದೋ ಅಷ್ಟು ಕೊಡಿ. ನಾನೇನು ಇದಕ್ಕೆ ಬೆಲೆ ಕಟ್ಟುವುದಿಲ್ಲ ಎಂದ. ಕೂಡಲೇ ಆ ಶ್ರೀಮಂತನು, ಸರಿ, ನಾನು ಇದಕ್ಕೆ 500 ಚಿನ್ನದ ನಾಣ್ಯಗಳನ್ನು ಕೊಡಲಿದ್ದೇನೆ. ಬೇರೆ ಯಾರಿಗೂ ಇದನ್ನು ನೀನು ಮಾರಬೇಡ ಎಂದ. ಶ್ರೀಮಂತನು ಈ ಮಾತುಗಳನ್ನಾಡುತ್ತಿರುವಾಗ ಅಲ್ಲಿಯ ರಾಜನ ದಂಡನಾಯಕನು ಅದೇ ಮಾರ್ಗವಾಗಿ ಕುದುರೆ ಸವಾರಿ ಹೋಗುತ್ತಿದ್ದ. ಕುದುರೆಯನ್ನು ನಿಲ್ಲಿಸಿದ ಅವನು, ಹೇ ಸುದಾಸ, ನಾನು ಆ ಶ್ರೀಮಂತನಿಗಿಂತ 10 ಪಟ್ಟು ಹೆಚ್ಚು ಕೊಡ್ತೀನಿ. ಈ ಹೂವು ಮಾತ್ರ ನನಗೇ ಬೇಕು, ಗೊತ್ತಾಯ್ತಾ ಎಂದ. ಆದ ಸುದಾಸನು, ನಿಮಗೇನಾದರೂ ಹುಚ್ಚುಗಿಚ್ಚು ಹಿಡಿದಿದೆಯಾ ಎಂದ. ಏಕೆಂದರೆ ಶ್ರೀಮಂತನು ಯಃಕಶ್ಚಿತ್ ಒಂದು ಹೂವಿಗೆ 500 ಚಿನ್ನದ ನಾಣ್ಯ ಕೊಡುತ್ತೀನಿ ಎಂದರೆ, ಈ ದಂಡನಾಯಕ ಅದಕ್ಕಿಂತ 10 ಪಟ್ಟು ಹೆಚ್ಚು ದುಡ್ಡು ಕೊಡುತ್ತೀನಿ ಎನ್ನುತ್ತಿದ್ದ. ಇಷ್ಟರ ಮಧ್ಯೆ ಅದೇ ಹಾದಿಯಲ್ಲಿ ರಾಜನ ರಥ ಬಂತು. ಅವನು ರಥವನ್ನು ನಿಲ್ಲಿಸಿ, ನಾನು ಈ ಹೂವನ್ನು ಖರೀದಿಸುತ್ತಿದ್ದೇನೆ. ಇದಕ್ಕೆ ನಾನು ನಮ್ಮ ದಂಡನಾಯಕನು ಕೊಡಲು ಮನಸ್ಸು ಮಾಡಿರುವುದಕ್ಕಿಂತ ಇನ್ನೂ 10 ಪಟ್ಟು ಹೆಚ್ಚು ದುಡ್ಡನ್ನು ಕೊಡಲಿದ್ದೇನೆ ಎಂದ. ಈ ಮಾತನ್ನು ಕೇಳಿ ಸುದಾಸ ಅಚ್ಚರಿಗೊಂಡು, ನಿಜಕ್ಕೂ ಇವರಿಗೆಲ್ಲ ಏನಾಗಿದೆ ಎಂದುಕೊಂಡ. ಬಳಿಕ ಅವನು, ನೋಡಿ, ನಾನು ಈ ಹೂವಿಗೆ ಕೇವಲ ಒಂದೇ 1 ರೂಪಾಯಿಯನ್ನು ನಿರೀಕ್ಷಿಸಿರಲಿಲ್ಲ. ಆದರೆ ನೀವೆಲ್ಲ ಏಕೆ ಇಷ್ಟೊಂದು ಭಾರೀ ದುಡ್ಡು ಕೊಡಲು ಪೈಪೋಟಿ ನಡೆಸುತ್ತಿದ್ದೀರಾ? ಇದಕ್ಕೆಲ್ಲ ಏನು ಕಾರಣ ಎಂದ. ಆಗ ರಾಜನು, ಸುದಾಸ, ನಿನಗೆ ಒಂದು ಸಂಗತಿ ಗೊತ್ತಿಲ್ಲ ಎನಿಸುತ್ತದೆ. ಅದೇನೆಂದರೆ, ಬುದ್ಧನು ಇಂದು ನಮ್ಮ ಪುರಪ್ರವೇಶ ಮಾಡಿದ್ದು, ನಾವೆಲ್ಲರೂ ಆತನನ್ನು ಸ್ವಾಗತಿಸಲು ಹೋಗುತ್ತಿದ್ದೇವೆ. ಅಂತಹ ಮಹಾಮಹಿಮನಿಗೆ ಅಕಾಲಿಕವಾಗಿ ಅರಳಿರುವ ಈ ಹೂವನ್ನು ಕೊಡಬೇಕೆಂಬುದು ನನ್ನ ಆಸೆ. ಏಕೆಂದರೆ ಇವತ್ತು ತನಗೆ ಯಾರಾದರೊಬ್ಬರು ಇಂತಹ ಅಪರೂಪದ ತಾವರೆ ಹೂವನ್ನು ಕೈಗಿಡಲಿದ್ದಾರೆಂಬ ಊಹೆಯೂ ಬುದ್ಧನಿಗಿಲ್ಲ.
ಇಂತಹ ಅಪರೂಪದ ಅವಕಾಶವನ್ನು ಕಳೆದುಕೊಳ್ಳಲು ಯಾರು ಇಷ್ಟಪಡುತ್ತಾರೆ ಹೇಳು ಎಂದ. ಆಗ ಸುದಾಸನು, ಹಾಗಾದರೆ ಈ ಹೂವನ್ನು ಮಾರುವ ಪ್ರಶ್ನೆಯೇ ಇಲ್ಲ. ನಾನೇ ಬುದ್ಧನಿರುವಲ್ಲಿಗೆ ಹೋಗಿ ಅವನ ಕೈಗೆ ಈ ಹೂವನ್ನು ಕೊಡುತ್ತೇನೆ ಎಂದ. ಆಗ ರಾಜನು ಸುದಾಸನನ್ನು ಸಮಾಧಾನಪಡಿಸಲು ಶತಪ್ರಯತ್ನ ಪಟ್ಟ. ಕೊನೆಗೆ, ಸುದಾಸ, ನಿನಗೇನಾದರೂ ಮರುಳು ಹಿಡಿದಿದೆಯಾ ಎಂದು ಗದರಿದ. ಇದುವರೆಗೂ ಸುದಾಸನು ತನ್ನ ಎದುರಿರುವ ಶ್ರೀಮಂತ, ದಂಡನಾಯಕ ಮತ್ತು ರಾಜನಿಗೆ ಹೀಗೆನ್ನುತ್ತಿದ್ದ. ಆದರೆ ಈಗ ಆ ಮೂವರೇ ಇವನಿಗೆ, ಸುದಾಸ, ಹುಚ್ಚನಂತೆ ಆಡಬೇಡ. ಈ ಹೂವನ್ನು ನೀನು ನಮಗೆ ಮಾರುವುದರಿಂದ ನಿನ್ನ ಹಿಂದಿನ ಮತ್ತು ಮುಂಬರುವ ತಲೆಮಾರುಗಳ ಬಡತನವೆಲ್ಲ ನಿರ್ಮೂಲವಾಗಿ ಹೋಗುತ್ತದೆ ಎನ್ನುತ್ತಿದ್ದರು. ಇದಕ್ಕೆ ಸುದಾಸ, ಇಲ್ಲ ಇಲ್ಲ, ನಾನು ಈ ಹೂವನ್ನು ಮಾರುವುದಿಲ್ಲ, ಏಕೆಂದರೆ ನನ್ನ ಜೀವಮಾನದ ಬಡತನವೆಲ್ಲ ಈಗ ಮಾಯವಾಗಿ ಹೋಗಿದೆ. ಬುದ್ಧನಿಗೆ ನಾನೇ ಕೈಯಾರೆ ಈ ಹೂವನ್ನು ಕೊಡ್ತೀನಿ ಎಂದ. ಹೀಗೆಂದವನೇ ಸುದಾಸನು ಬುದ್ಧನು ಉಳಿದುಕೊಂಡಿದ್ದ ಆ ಪಟ್ಟಣದ ಒಂದು ಅಂಚಿನ ಕಡೆಗೆ ಹೊರಟ. ಸುದಾಸನು ಆ ಜಾಗವನ್ನು ತಲುಪುವ ಸಾಕಷ್ಟು ಮೊದಲೇ ಆ ಮೂವರು, ಶ್ರೀಮಂತ, ದಂಡನಾಯಕ ಮತ್ತು ರಾಜ ಬುದ್ಧನಿರುವ ತಾಣವನ್ನು ತಲುಪಿ, ಅಂದು ನಡೆದ ಈ ಅಸಾಧಾರಣ ಘಟನೆಯನ್ನು ಬುದ್ಧನಿಗೆ ಅರುಹಿ, ಬುದ್ಧ, ನಾವು ಎಷ್ಟೇ ಬೆಲೆ ಹೇಳಿದರೂ ಆ ಬಡ ಚಮ್ಮಾರ ತಾವರೆ ಹೂವನ್ನು ನಮಗೆ ಕೊಡಲಿಲ್ಲ. ಬದಲಿಗೆ ಆತನೇ ಸ್ವತಃ ಆ ಹೂವನ್ನು ನಿಮ್ಮ ಪಾದಕಮಲಗಳಿಗೆ ಅರ್ಪಿಸಲು ಬರುತ್ತಿದ್ದಾನೆ ಎಂದರು. ನಡೆದುಕೊಂಡ ಬಂದ ಸುದಾಸ ತನ್ನಲ್ಲಿದ್ದ ಆ ತಾವರೆ ಹೂವನ್ನು ಬುದ್ಧನ ಚರಣಕಮಲಗಳಿಗೆ ಅರ್ಪಿಸಿದ. ಆಗ ಬುದ್ಧನು, ಅಯ್ಯ, ಮರುಳ ಸುದಾಸನೇ, ನೀನೇಕೆ ಈ ಹೂವನ್ನು ಮಾರಲಿಲ್ಲ? ಹಾಗೇನಾದರೂ ಮಾಡಿದ್ದರೆ ನಿನ್ನ ತಲೆತಲಾಂತರದ ಬಡತನವೆಲ್ಲ ಕಳೆದು ಹೋಗುತ್ತಿತ್ತಲ್ಲ ಎಂದ. ಇದಕ್ಕೆ ಸುದಾಸನು, ಬುದ್ಧ, ದುಡ್ಡು ಯಾವತ್ತಿಗೂ ಪ್ರೀತಿಗಿಂತ ದೊಡ್ಡ ವಸ್ತುವಾಗಲು ಸಾಧ್ಯವಿಲ್ಲ. ಹಾಗೆಯೇ ಆತ್ಮವನ್ನು 4 ಕಾಸಿಗೆ ಮಾರಿಕೊಳ್ಳುವುದು ಸಾಧ್ಯವಿಲ್ಲ. ಅದು ಎಲ್ಲಿಯವರೆಗೂ ಕೇವಲ ಒಂದು ಹೂವಾಗಿತ್ತೋ ಅಲ್ಲಿಯವರೆಗೂ ಅದನ್ನು ನಾನು ಮಾರಬೇಕು ಎಂದುಕೊಂಡಿದ್ದೆ. ಆದರೆ ನಿನ್ನ ಪಾದಪದ್ಮಗಳು ನನ್ನ ಕಣ್ಣ ಮುಂದೆ ಬಂದ ತಕ್ಷಣವೇ ನಾನು ಈ ಹೂವನ್ನು ಮಾರುವ ಆಲೋಚನೆಯನ್ನು ಕೈಬಿಟ್ಟೆ. ಬದಲಿಗೆ ಏನೇ ಆದರೂ ನಾನೇ ಈ ಹೂವನ್ನು ಕೈಯಾರೆ ನಿನಗೆ ಅರ್ಪಿಸಬೇಕೆಂದು ನಿರ್ಧರಿಸಿದೆ. ಬಡವರು ಕೂಡ ಇನ್ನೊಬ್ಬರನ್ನು ಪ್ರೀತಿಸಲು, ಗೌರವಿಸಲು ಸಾಧ್ಯವಿದೆ. ಬಡವರು ಕೂಡ ನಂಬಿಕೆಗೆ ಅರ್ಹರು. ಅವರಿಗೂ ಆತ್ಮವಿದೆ. ಆದ್ದರಿಂದ ದಯವಿಟ್ಟು ನನ್ನ ಈ ಕಾಣಿಕೆಯನ್ನು ಒಪ್ಪಿಕೋ ಎಂದ. ನಂತರ ಬುದ್ಧನು ತನ್ನ ಶಿಷ್ಯರಿಗೆ, ನೋಡಿ, ಸುದಾಸನು ನಿಮ್ಮಂತೆ ಅಕ್ಷರಸ್ಥನಲ್ಲದೆ ಇರಬಹುದು. ಆದರೆ ನಿಜವಾದ ಅರ್ಥದಲ್ಲಿ ಅವನು ವಿದ್ಯಾವಂತ, ಶಿಕ್ಷಿತ. ಅವನಿಗೆ ಓದಲು ಬರೆಯಲು ಬರದೇ ಇರಬಹುದು, ಆದರೂ ಅವನು ನಿಜವಾದ ವಿದ್ಯಾವಂತ ಎಂದ. ಆಗ ಮೇಲೆದ್ದ ಶಿಷ್ಯನೊಬ್ಬ, ನಿಜವಾದ ವಿದ್ಯಾವಂತ ಎಂದರೇನು ಎಂದ. ಅದಕ್ಕೆ ಬುದ್ಧನು, ಯಾರು ಬದುಕಿನಲ್ಲಿ ಉನ್ನತ ಮೌಲ್ಯಗಳನ್ನು ಅರಿತಿರುತ್ತಾರೋ, ಯಾರು ಕೀಳು ಮೌಲ್ಯಗಳನ್ನು ತ್ಯಜಿಸುತ್ತಾರೋ ಅವರೇ ನಿಜವಾದ ವಿದ್ಯಾವಂತರು. ನೋಡಿ, ಸುದಾಸನು ಈ ತಾವರೆ ಹೂವನ್ನು ಮಾರಿದ್ದರೆ ಅವನಿಗೆ ಸಿಕ್ಕಾಬಟ್ಟೆ ದುಡ್ಡು ಸಿಕ್ಕುತ್ತಿತ್ತು. ಆದರೆ ಪ್ರೀತಿಯ ಬೆಲೆಯನ್ನು ತಿಳಿದಿದ್ದ ಸುದಾಸನು ದುಡ್ಡನ್ನು ಒಲ್ಲೆ ಎಂದು ದೂರ ಮಾಡಿದ ಎಂದು ವಿವರಿಸಿದ. ಇದೊಂದು ಕತೆ. ಆದರೆ ಈ ಕಥೆಯಲ್ಲಿ ಒಂದು ದೊಡ್ಡ ಸಂದೇಶವೇ ಅಡಗಿದೆ. ಈ ದೃಷ್ಟಿಯಿಂದ ನೋಡಿದರೆ ಇಂದಿನ ಜನರನ್ನು ನಾವು ನಿಜವಾದ ವಿದ್ಯಾವಂತರು ಎಂದು ಕರೆಯಬಹುದೇ? ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ಇಂದಿನವರು ದುಡ್ಡಿಗಾಗಿ ಪ್ರೀತಿಯನ್ನೇ ತಿರಸ್ಕರಿಸಿದ್ದಾರಲ್ಲವೇ? ಇವತ್ತಿನ ಶಿಕ್ಷಣವು ಉನ್ನತ ಮೌಲ್ಯಗಳನ್ನೆಲ್ಲ ಗಾಳಿಗೆ ತೂರಿ ಕೀಳು ಮೌಲ್ಯಗಳನ್ನೇ ವೈಭವೀಕರಿಸುತ್ತಿರುವಾಗ ಇವತ್ತಿನ ಜನರನ್ನು ವಿದ್ಯಾವಂತರು ಎಂದು ಕರೆಯಲು ಸಾಧ್ಯವೇ? ಪರಮೋಚ್ಚ ಸಂಗತಿಯನ್ನು ಒಂದು ಕ್ಷುಲ್ಲಕ ಸಂಗತಿಗಾಗಿ ಮರೆಯಲು,
ದುಡ್ಡಿಗಾಗಿ ಆತ್ಮವನ್ನೇ ಮಾರಿಕೊಳ್ಳಲು ಮತ್ತು ದುಡ್ಡಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಂದುಕೊಳ್ಳಲು ಸಿದ್ಧವಾಗಿರುವ ಇಂದಿನ ತಲೆಮಾರಿನವರನ್ನು ನಿಜವಾಗಿಯೂ ಕಲಿತವರು ಎನ್ನಲಾದೀತೆ? ಖಂಡಿತವಾಗಿಯೂ ಸಾಧ್ಯವಿಲ್ಲ, ಏಕೆಂದರೆ ಇವರಿಗೆಲ್ಲ ಬದುಕಿನಲ್ಲಿ ಯಾವುದೋ ಒಂದು ಅಧಿಕಾರ, ಒಂದು ಅಂತಸ್ತನ್ನು ತಲುಪುವುದೇ ಅತ್ಯಂತಿಕ ಎನಿಸಿಬಿಟ್ಟಿದೆ. ಇವರೆಲ್ಲರ ಬದುಕು ಮತ್ತು ಮನಸ್ಸಿನಲ್ಲೆಲ್ಲ ಅರ್ಥಹೀನ ಸಂಗತಿಗಳಿಗೆ ಪ್ರಾಶಸ್ತ್ಯವಿದೆಯೇ ವಿನಾ ಅರ್ಥಪೂರ್ಣ ಸಂಗತಿಗಳಿಗಲ್ಲ. ಬಹಳ ಘನವಾದ ಸಂಗತಿಗಳನ್ನು ಇವರೆಲ್ಲ ಜುಜುಬಿ ಎನ್ನುವಂತೆ ಪರಿಭಾವಿಸಿದ್ದಾರೆ. ಇಂತಹ ಕಲಿಕೆಯು ನಮಗೆ ಅಗತ್ಯವಾದ ಬಿಡುಗಡೆಯನ್ನು ತಂದುಕೊಡುತ್ತದೆಯೇ? ಇಲ್ಲ, ಖಂಡಿತವಾಗಿಯೂ ಅಂತಹ ಬಿಡುಗಡೆ ಅಸಂಭವವೇ ಬಿಡಿ. ನಾವೆಲ್ಲರೂ ನಮ್ಮ ಮಕ್ಕಳನ್ನು ಇಂಜಿನಿಯರು, ಡಾಕ್ಟರು, ಗಣಿತಜ್ಞರು ಮತ್ತು ವಿಜ್ಞಾನಿಗಳನ್ನಾಗಿ ಮಾಡುತ್ತಿದ್ದೇವೆ. ಆದರೆ ಇದು ನಿಜವಾದ ಶಿಕ್ಷಣವಲ್ಲ, ರಚನಾತ್ಮಕವಾದ ವಿದ್ಯೆಯಲ್ಲ. ಇದು ಹೊಟ್ಟೆಪಾಡಿನ ದಾರಿ ಕಂಡುಕೊಳ್ಳಲು ಇರುವ ಒಂದು ಹತಾರ ಮತ್ತು ಉಪಾಯವಾಗಿದೆ ಅಷ್ಟೇ. ಇದೇನಿದ್ದರೂ ಕೈತುಂಬಾ 4 ಕಾಸು ಸಂಪಾದಿಸಲು ಇರುವ ಒಂದು ವ್ಯವಸ್ಥೆಯಷ್ಟೇ. ನಮ್ಮಲ್ಲಿರುವ ಅದೆಷ್ಟೋ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ, ತಮ್ಮ ಮಕ್ಕಳನ್ನು ಏನೇನನ್ನೋ ಓದಿಸಲು ಯುರೋಪು ಅಮೆರಿಕಕ್ಕೆಲ್ಲ ಕಳಿಸುತ್ತಿದ್ದಾರೆ. ಹೆಚ್ಚಿನ ಜನರಂತೂ ತಮ್ಮ ಮಕ್ಕಳನ್ನು ಹೀಗೆ ಯುರೋಪು ಅಮೆರಿಕಕ್ಕೆ ಕಳಿಸುವುದಕ್ಕಿಂತ ಮಜಬೂತಾದ ಸಂಗತಿ ಇನ್ನೊಂದಿಲ್ಲ ಎಂದುಕೊಂಡಿದ್ದಾರೆ. ಆದರೆ ನಾವು ಈ ಮೂಲಕ ಅವರಿಗೆ ಹೊಟ್ಟೆ ಹೊರೆದುಕೊಳ್ಳುವುದಕ್ಕಾಗಿ ಸಂಪಾದಿಸುವುದನ್ನು ಕಲಿಸುತ್ತಿದ್ದೇವೆಯೇ ವಿನಾ ಅದಕ್ಕಿಂತ ಬೇರೇನನ್ನೂ ನಾವು ಅವರಿಗೆ ಕಲಿಸುತ್ತಿಲ್ಲ. ವಾಸ್ತವವಾಗಿ ನಾವು ನಮ್ಮ ಮಕ್ಕಳನ್ನು ಶಿಕ್ಷಣದೊಂದಿಗೆ ಬೆಸೆಯುತ್ತಲೇ ಇಲ್ಲ. ನಿಜ ಹೇಳಬೇಕೆಂದರೆ ನಮ್ಮ ಬದುಕಿನಲ್ಲಿ ನಿಜವಾದ ಮತ್ತು ಉನ್ನತವಾದ ಮೌಲ್ಯಗಳಿಗೆ ಯಾವುದು ಕಾರಣವಾಗುತ್ತದೋ ಅದೇ ನಿಜವಾದ ಶಿಕ್ಷಣ. ಬದುಕಿನಲ್ಲಿ ನಿಜವಾದ ಮತ್ತು ಉನ್ನತವಾದ ಮೌಲ್ಯಗಳು ಕಾಣಿಸಿಕೊಳ್ಳುವ ಘಳಿಗೆ ಎಂದರೇನರ್ಥ? ನಮ್ಮೆಲ್ಲರ ಬಾಳಿನಲ್ಲೂ ಇಂಥ ಮರುಹುಟ್ಟು ಎನ್ನುವುದೊಂದಿದ್ದರೆ ಮಾತ್ರ ಒಬ್ಬ ಮನುಷ್ಯ ನಿಜವಾದ ಬಿಡುಗಡೆಯನ್ನು ಪಡೆಯಬಲ್ಲ, ಬಂಧಮುಕ್ತನಾಗಬಲ್ಲ, ಸಂಕೋಲೆಯ ಶೃಂಖಲೆಗಳನ್ನು ಕಿತ್ತೆಸೆಯಬಲ್ಲ. ಅಷ್ಟೇಕೆ, ಅವನು ಸಂಪೂರ್ಣವಾದ ಆನಂದಾತಿಶಯವನ್ನು ಅನುಭವಿಸಬಲ್ಲ. ನಾವು ಎಷ್ಟೆಷ್ಟು ಉನ್ನತ ಮೌಲ್ಯಗಳ ಕಡೆಗೆ ಮುಂದಡಿ ಇಡುತ್ತಾ ಹೋಗುತ್ತೇವೋ ಅಷ್ಟಷ್ಟು ಮಟ್ಟಿಗೆ ಅರ್ಥಹೀನ ಬಂಧನಗಳಿಂದ ಕಳಚಿಕೊಳ್ಳುತ್ತಿರುತ್ತೇವೆ. ಹಾಗಾದರೆ ಇಂತಹ ಬಂಧನಗಳು, ಇಂತಹ ಅಡೆತಡೆಗಳು ಯಾವುವು? ಅವೇ ಕೀಳುಮಟ್ಟದ ಮೌಲ್ಯಗಳು. ಬಿಡುಗಡೆ ಎಂದರೆ ಏನರ್ಥ? ಈ ಪ್ರಶ್ನೆ ಇಲ್ಲಿ ಅತ್ಯಂತ ಸಹಜ. ಬಿಡುಗಡೆ ಎಂದರೆ ಪ್ರತಿಕ್ಷಣವೂ ಊರ್ಧ್ವಮುಖಿಯಾಗಿ, ಆಕಾಶಗಾಮಿಯಾಗಿ ಎತ್ತರೆತ್ತರಕ್ಕೆ ಏರುವ, ತನ್ನನ್ನು ತಾನೇ ಪ್ರತಿದಿನ ಪರಿವರ್ತಿಸಿಕೊಳ್ಳುವ ಒಂದು ಮಹಾಯಾನ. ನಾವು ನಮ್ಮೆಲ್ಲರ ಬದುಕಿನಲ್ಲಿ ಅತ್ಯಂತ ದೊಡ್ಡ ಎತ್ತರಕ್ಕೆ ಹೋಗುವುದೇ ನಿಜವಾದ ಕಲಿಕೆ, ದಿಟವಾದ ಜ್ಞಾನ. ಹಾಗಾದರೆ ನಿಜಕ್ಕೂ ನಾವು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಹೀಗೆ ಪರಿವರ್ತನೆಗೆ ತೆರೆದುಕೊಳ್ಳುವಂತೆ ಪಾಠ ಪ್ರವಚನಗಳನ್ನು ಮಾಡುತ್ತಿದ್ದೇವೆಯೇ? ಇದಕ್ಕೆ ಇಲ್ಲ ವೆಂದೇ ಹೇಳಬೇಕು. ಏಕೆಂದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಮಕ್ಕಳಿಗೆ ಸ್ವಾರ್ಥ, ಶೋಷಣೆ, ಆತ್ಮರತಿಗಳನ್ನು ಕಲಿಸುತ್ತಿದ್ದೇವೆ. ಇಷ್ಟೇ ಅಲ್ಲ, ಹೇಗಾದರೂ ಸರಿಯೇ, ಯಾವ ಹೇಯ ಮಾರ್ಗವನ್ನು ತುಳಿದಾದರೂ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದು ಹೇಗೆಂಬುದನ್ನು ನಾವು ಮುಗ್ಧ ಮಕ್ಕಳಿಗೆ ಹೇಳಿಕೊಡುತ್ತಿದ್ದೇವೆ. ಇಂತಹ ಅನಾಹುತಕಾರಿ ಕೆಲಸಗಳನ್ನು ಮಾಡುತ್ತಿರುವ ನಾವು, ಇಷ್ಟಾದರೂ ನಮ್ಮ ಮಕ್ಕಳಿಗೆ ದಿಟವಾದ ಜ್ಞಾನವನ್ನೇ ದಾಟಿಸುತ್ತಿದ್ದೇವೆ ಎಂದುಕೊಂಡಿದ್ದೇವೆ. ಇದಕ್ಕಿಂತ ಅರ್ಥರಹಿತವಾದ ಚಿಂತನೆ ಇನ್ನೊಂದಿಲ್ಲ. ನಾನಿಲ್ಲಿ ಪುರಾತನ ಕಾಲದ ಗುರುಗಳೊಬ್ಬರ ಶಾಲೆಯಲ್ಲಿ ನಡೆದ ಘಟನೆಯನ್ನು ಹೇಳಬೇಕು. ಅದೇನೆಂದರೆ, ಒಂದು ಸಲ ಅಲ್ಲಿ ಕಲಿಯುತ್ತಿದ್ದ ಶಿಷ್ಯರ ಪೈಕಿ 3 ಮಾತ್ರ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆಂದು ಘೋಷಿಸಲಾಯಿತು. ಇಷ್ಟಾದರೂ
ಮಾತ್ರ ಪದೇ ಪದೇ, ಶಿಷ್ಯರೇ, ನೀವಿನ್ನೂ ಅಂತಿಮ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ನಿಮ್ಮ ನಿಜವಾದ ಯೋಗ್ಯತೆ ಗೊತ್ತಾಗುವುದೇ ಅಲ್ಲಿ ಎಂದು ಎಚ್ಚರಿಸುತ್ತಲೇ ಇದ್ದರು. ಇಷ್ಟರ ಮಧ್ಯೆ ಶೈಕ್ಷಣಿಕ ವರ್ಷದ ಕೊನೆಯ ದಿನ ಬಂದು, ಅವತ್ತು ಆ ಮೂವರಿಗೂ ಪದವಿ ಪ್ರಮಾಣಪತ್ರವನ್ನು ಪ್ರದಾನ ಮಾಡಲಾಯಿತು. ಇದಾದ ಮೇಲೆ ಆ ಶಿಷ್ಯರು, ಪ್ರಾಯಶಃ ಗುರುಗಳು ಅಂತಿಮ ಪರೀಕ್ಷೆಯನ್ನು ಮರೆತಿರಬಹುದೆಂದುಕೊಂಡು ಜಾಣಮೌನದಲ್ಲಿದ್ದುಕೊಂಡು, ಊರಿಗೆ ವಾಪಸ್ ಹೋಗಲು ತಮ್ಮ ಗಂಟುಮೂಟೆ ಕಟ್ಟುತ್ತಿದ್ದರು. ಇಷ್ಟಾದ ಮೇಲೆ ಆಶೀರ್ವಾದವನ್ನು ಪಡೆದುಕೊಂಡು ಹೊರಡೋಣ ಎಂದುಕೊಂಡು ಗುರುಗಳ ಮನೆಗೆ ಹೋದರು. ಗುರುಗಳು ಸಿಕ್ಕಿ, ಅವರ ಆಶೀರ್ವಾದವನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ತಮ್ಮ ಊರಿನತ್ತ ಹೊರಟರು. ಅಷ್ಟು ಹೊತ್ತಿಗಾಗಲೇ ಸಾಯಂಕಾಲವಾಗಿತ್ತು. ಹೀಗಾಗಿ ಕತ್ತಲು ಕವಿಯುವುದರೊಳಗೆ ಈ 3 ಮಂದಿ ಮುಂದಿನ ಹಳ್ಳಿಯನ್ನು ತಲುಪಬೇಕಾಗಿತ್ತು. ಕಾಡುಗಲ್ಲುಗಳಿಂದ ಕೂಡಿದ್ದ ಆ ರಸ್ತೆಯಲ್ಲಿ ಅವರು ಕಾಡನ್ನು ಹಾದು ಸಾಗಬೇಕಾಗಿತ್ತು. ಇನ್ನೊಂದೆಡೆ ಕತ್ತಲೆ ಕವಿಯುತ್ತಿತ್ತಲ್ಲದೆ ಕಾಡು ಪ್ರಾಣಿಗಳು ಕಾಣಿಸತೊಡಗಿದವು. ಹೀಗೆ ಸಾಗುತ್ತಿದ್ದ ಅವರಿಗೆ ಮುಳ್ಳಿನ ರಾಶಿ ಬಿದ್ದಿದ್ದ ಒಂದು ಸಣ್ಣ ದಾರಿ ಎದುರಾಯಿತು. ಕೂಡಲೇ 3ರ ಪೈಕಿ ಒಬ್ಬಾತ ಆ ಮುಳ್ಳುಕಂಟಿಯನ್ನು ಚಂಗನೆ ಹಾರಿ ನೆಗೆದ. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ 2ನೇಯವನು ಮುಳ್ಳನ್ನು ಹಾಗೆಯೇ ಬಿಟ್ಟು 4 ಮಾರು ಆಚೆಗೆ ಹೋಗಿ ಮುಂದಿನ ದಾರಿ ಹಿಡಿದ. 3ನೇಯವನು ಮಾತ್ರ ತನ್ನ ಸಾಮಾನು ಸರಂಜಾಮುಗಳನ್ನು ಕೆಳಕ್ಕಿಟ್ಟು ನಿಧಾನವಾಗಿ ಆ ಮುಳ್ಳನ್ನು ಬಿಡಿಸಿ ಎತ್ತಿಕೊಂಡು ಹೋಗಿ ಪಕ್ಕಕ್ಕೆ ಹಾಕಿದ. ಇದನ್ನು ನೋಡಿದ ಮೊದಲ ಇಬ್ಬರು, ಹೇ, ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಈಗಾಗಲೇ ಕತ್ತಲಾಗುತ್ತಿದೆ. ನಾವೆಲ್ಲರೂ ಆದಷ್ಟು ಬೇಗ ಮುಂದಿನ ಹಳ್ಳಿಯನ್ನು ಸೇರಿಕೊಳ್ಳಬೇಕಾಗಿದೆ. ನಮಗೀಗ ಈ ಮುಳ್ಳುನ್ನೆಲ್ಲ ನಿಧಾನವಾಗಿ ಸರಿಸಿ ದೂರಕ್ಕೆ ಎಸೆಯುವಷ್ಟು ಪುರಸೊತ್ತಿಲ್ಲ. ಬೇಗ ಬಾ ಎಂದರು. ಇದಕ್ಕೆ ಆ 3ನೇ ಶಿಷ್ಯನು, ನೋಡಿ, ಹಗಲಾಗಿದ್ದರೆ ಈ ಮುಳ್ಳಿನ ರಾಶಿಯಿಂದ ಬೇರೆಯವರಿಗೇನೂ ತೊಂದರೆಯಾಗುತ್ತಿರಲಿಲ್ಲ, ಏಕೆಂದರೆ ಆಗ ಇದು ಎಲ್ಲರ ಕಣ್ಣಿಗೂ ಕಾಣುತ್ತಿತ್ತು, ಜನರು ಹುಷಾರಾಗಿ ಹೋಗುತ್ತಿದ್ದರು. ಆದರೆ ನಾವೀಗ ಈ ಜಾಗವನ್ನು ದಾಟಿ ಹೋದ 1-2 ಗಳಿಗೆಗಳಲ್ಲಿ ಕತ್ತಲು ಕವಿಯಲಿದೆ. ಆಗ ಯಾರಾದರೂ ಅಕಸ್ಮಾತ್ತಾಗಿ ಬಂದರೆ ಇಲ್ಲಿ ಮುಳ್ಳಿರುವುದು ಗೊತ್ತಾಗುವುದಿಲ್ಲ. ಇದು ಗೊತ್ತಿದ್ದು ನಾವು ಈ ಮುಳ್ಳನ್ನು ತೆಗೆದುಹಾಕದೆ ಹೋದರೆ ಅಲ್ಲಿಗೆ ನಾವು ಕಲಿತಿದ್ದೆಲ್ಲ ಅರ್ಥಹೀನ. ನಾನು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಆಮೇಲೆ ಮಾತ್ರವೇ ಬರುತ್ತೇನೆ. ನೀವು ಬೇಕಾದರೆ ನಿಮ್ಮ ಪಾಡಿಗೆ ಹೋಗಬಹುದು ಎಂದ. ಇಷ್ಟರ ಮಧ್ಯೆ ಅಲ್ಲೇ ಪಕ್ಕದಲ್ಲಿದ್ದ ಪೊದೆಯ ಹಿಂದೆ ಅವಿತು ಕೂತಿದ್ದ ಆ ಶಿಷ್ಯರ ಗುರುಗಳು ಚಂಗನೆ ನೆಗೆದು ಬಂದರು. ನಿಜವೆಂದರೆ ಆ ಹಾದಿಯಲ್ಲಿ ಮುಳ್ಳನ್ನು ಹಾಗೆ ಚೆಲ್ಲಿದ್ದೇ ಈ ಗುರುಗಳು, ಏಕೆಂದರೆ ಇದು ಆ ಶಿಷ್ಯರಿಗೆ ಒಡ್ಡಿದ್ದ ಅಂತಿಮ ಪರೀಕ್ಷೆಯಾಗಿತ್ತು. ಮುಳ್ಳನ್ನು ತೆಗೆಯದೇ ಇದ್ದ ಇಬ್ಬರು ಶಿಷ್ಯರನ್ನು ಕರೆದ ಗುರುಗಳು, ನೋಡಿ, ನೀವಿಬ್ಬರೂ ಪುನಃ ಶಾಲೆಗೆ ಹೋಗಬೇಕು, ಏಕೆಂದರೆ ನೀವಿಬ್ಬರೂ ಈ ಸತ್ತ ಪರೀಕ್ಷೆಯಲ್ಲಿ ಸೋತಿದ್ದೀರಿ ಎಂದು ಅಪ್ಪಣೆ ಮಾಡಿದರು. ಅಂದರೆ ಈ ಅಗ್ನಿಪರೀಕ್ಷೆಯಲ್ಲಿ 3ನೇ ವಿದ್ಯಾರ್ಥಿ ಮಾತ್ರ ಗೆದ್ದಿದ್ದ. ಬದುಕಿನಲ್ಲಿ ಎದುರಾಗುವ ಕಲ್ಲು ಮುಳ್ಳುಗಳನ್ನು ಹೇಗೆ ನಿವಾರಿಸಿಕೊಳ್ಳಬೇಕು, ಅವನ್ನು ಪಕ್ಕಕ್ಕೆ ಸರಿಸುವುದು ಹೇಗೆನ್ನುವುದನ್ನು ತಿಳಿದುಕೊಂಡಿರುವ ವ್ಯಕ್ತಿ ಮಾತ್ರ ನಿಜವಾದ ವಿದ್ಯಾವಂತ. ಆತನನ್ನು ಮಾತ್ರ ಜ್ಞಾನಿ ಎನ್ನಬಹುದು. ಇವತ್ತು ದಾರಿಯಲ್ಲಿ ಬಿದ್ದಿರುವ ಮುಳ್ಳಿನ ರಾಶಿಯನ್ನು ತೆಗೆದು ಹಾಕುವವನು ಮಾತ್ರ ನಾಳೆಯ ದಿನ ಇನ್ನೊಬ್ಬರ ಹಾದಿಯಲ್ಲಿ ಹೂವನ್ನು ಚೆಲ್ಲಬಲ್ಲ. ಆದರೆ ದಾರಿಯಲ್ಲಿ ಮುಳ್ಳನ್ನು ಕಂಡು ಸುಮ್ಮನೆ ಹೋಗುವವನು ಒಂದಿಲ್ಲೊಂದು ದಿನ ಇತರರ ಹಾದಿಯಲ್ಲಿ ಮುಳ್ಳನ್ನು ಹಾಕಿ ತೊಂದರೆ ಕೊಡಬಲ್ಲ. ಬದುಕಿನ ಅಂತಿಮ ಪರೀಕ್ಷೆಯು ಯಾವಾಗಲೂ ಪ್ರೀತಿಗೆ ಸಂಬಂಧಿಸಿದ್ದು. ಪ್ರೀತಿ ಇದೆಯಲ್ಲ, ಅದೇ ಪರಮೋಚ್ಚ ಮೌಲ್ಯ. ಇದಕ್ಕೆ ಸಾಟಿಯಾದುದು ಇನ್ನೊಂದಿಲ್ಲ. ಬದುಕಿನ ತುತ್ತತುದಿಯಲ್ಲಿ ಇರುವ ಘನವಾದ ಸಂಗತಿಗಳೆಲ್ಲವೂ ಪ್ರೀತಿಯ ಫಲಗಳೇ ಆಗಿವೆ. ಒಟ್ಟಿನಲ್ಲಿ ಬದುಕೆಂಬ ಪರ್ವತದ ಗೌರೀಶಂಕರ ಶಿಖರವೆಂದರೆ ಅದು ಪ್ರೀತಿಯಲ್ಲದೆ ಇನ್ನೇನೂ ಅಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯು ಮಕ್ಕಳಿಗೆ ಪ್ರೀತಿಯನ್ನು ಬೋಧಿಸುತ್ತಿದೆಯೇ?
ಅದು ಪ್ರೀತಿಯಂಥ ಪರಮೋಚ್ಚ ಸಂಗತಿಯನ್ನು ಮಕ್ಕಳಿಗೆ ಕಲಿಸುವುದಿರಲಿ, ಅದಕ್ಕೆ ಪ್ರೀತಿ ಎನ್ನುವ ಮೌಲಿಕ ಸಂಗತಿಯೊಂದು ಅಸ್ತಿತ್ವದಲ್ಲಿದೆ ಎನ್ನುವುದರ ಅರಿವೂ ಇಲ್ಲ. ಬದುಕಿನ ತುತ್ತತುದಿಯಲ್ಲಿ ಇರುವ ಘನವಾದ ಸಂಗತಿಗಳೆಲ್ಲವೂ ಪ್ರೀತಿಯ ಫಲಗಳೇ ಆಗಿವೆ. ಒಟ್ಟಿನಲ್ಲಿ ಬದುಕೆಂಬ ಪರ್ವತದ ಗೌರೀಶಂಕರ ಶಿಖರವೆಂದರೆ ಅದು ಪ್ರೀತಿಯಲ್ಲದೆ ಇನ್ನೇನೂ ಅಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯು ಮಕ್ಕಳಿಗೆ ಪ್ರೀತಿಯನ್ನು ಬೋಧಿಸುತ್ತಿದೆಯೇ? ಅದು ಪ್ರೀತಿಯಂಥ ಪರಮೋಚ್ಚ ಸಂಗತಿಯನ್ನು ಮಕ್ಕಳಿಗೆ ಕಲಿಸುವುದಿರಲಿ, ಅದಕ್ಕೆ ಪ್ರೀತಿ ಎನ್ನುವ ಮೌಲಿಕ ಸಂಗತಿಯೊಂದು ಅಸ್ತಿತ್ವದಲ್ಲಿದೆ ಎನ್ನುವುದರ ಅರಿವೂ ಇಲ್ಲ. ಅದು ನಮ್ಮ ಮಕ್ಕಳಿಗೆಲ್ಲ ಅಹಂಕಾರವನ್ನು ಹೇಳಿಕೊಡುತ್ತಿದೆ. ಗರ್ವ ಮತ್ತು ಪ್ರೀತಿ ಎರಡೂ ತದ್ವಿರುದ್ಧವಾದ ಮೌಲ್ಯಗಳಾಗಿವೆ. ಎಲ್ಲಿ ಅಹಂಕಾರವಿರುತ್ತದೋ ಅಲ್ಲಿ ಪ್ರೀತಿ ಇರುವುದಿಲ್ಲ, ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ಪೊಳ್ಳು ಆಹಂಗೆ ಆಸ್ಪದವಿರುವುದಿಲ್ಲ. ಈಗಿನ ಶಿಕ್ಷಣವು ಮಕ್ಕಳಿಗೆ ಅಹಂಕಾರವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎನ್ನುವ ಪಾಠ ಮಾಡುತ್ತಿದ್ದು, ಬಾಲ್ಯದಿಂದಲೇ ನಾವು ನಮ್ಮ ಮಕ್ಕಳ ಅಹಂಕಾರವನ್ನು ಹರಿತಗೊಳಿಸಲು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡುತ್ತೇವೆ. ಒಂದು ಮಗುವು ಶಾಲೆಗೆ ಸೇರಿದೊಡನೆಯೇ ನಾವು ಅದಕ್ಕೆ, ನೋಡು ಮಗು, ನೀನು ಇಡೀ ಕ್ಲಾಸಿಗೆ ಪ್ರಥಮ ಸ್ಥಾನ ಸಂಪಾದಿಸಬೇಕು ಎನ್ನುತ್ತೇವೆ. ಶಾಲೆಯಲ್ಲೂ ಅಷ್ಟೇ. ಎಲ್ಲರಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ಮಗುವಿನ ಬೆನ್ನು ತಟ್ಟುತ್ತೇವೆ, ಬಹುಮಾನ ಕೊಡುತ್ತೇವೆ. ಉಳಿದ ಮಕ್ಕಳಿಗೆ ಅದರಲ್ಲೂ ತುಂಬಾ ಕಡಿಮೆ ಅಂಕ. ತೆಗೆದ ಮಗುವಿಗೆ ನಾವು ತಾರೀಫು ಮಾಡುವುದೂ ಇಲ್ಲ, ಬಹುಮಾನವನ್ನು ಕೊಡುವುದಿಲ್ಲ. ಬದಲಿಗೆ ಆ ಮಗುವನ್ನು ಉದಾಸೀನ ಮಾಡುತ್ತೇವೆ. ಉದಾಹರಣೆಗೆ, ಒಂದು ತರಗತಿಯಲ್ಲಿ 30 ವಿದ್ಯಾರ್ಥಿಗಳು ಇದ್ದಾರೆ ಎಂದುಕೊಳ್ಳೋಣ. ಈ ಪೈಕಿ ಕೇವಲ ಒಬ್ಬ ಮಾತ್ರ ಮೊದಲಿಗನಾಗಬಹುದು. ಈ ಒಬ್ಬ ಹುಡುಗನ ಸಂತೋಷವು ಉಳಿದ 29 ಮಕ್ಕಳ ನೋವು, ಹತಾಶೆ ಮತ್ತು ಸಂಕಟಗಳನ್ನು ನೆಚ್ಚಿಕೊಂಡಿರುತ್ತದೆ. ನಾವು ಈಗ ಕೊಡುತ್ತಿರುವ ಶಿಕ್ಷಣ ಇಂಥದ್ದು. ಇಡೀ ತರಗತಿಗೆ ಪ್ರಥಮ ಸ್ಥಾನ ಸಂಪಾದಿಸುವ ಹುಡುಗನ ಸಂತೋಷ ತನ್ನ ಸಾಧನೆಗಾಗಿ ಇರುವುದಿಲ್ಲ. ಬದಲಿಗೆ ಅವನು, ಆಹಾ, ನಾನು ಉಳಿದವರನ್ನೆಲ್ಲ ಹಿಂದಿಕ್ಕಿ ಬಿಟ್ಟೆ ಎನ್ನುವ ಭಾವನೆಯನ್ನು ಆಧರಿಸಿರುತ್ತದೆ. ಇದು ಹಿಂಸೆಯಲ್ಲದೆ ಬೇರೇನಲ್ಲ. ಈ ಹಿಂಸೆಗೆ ಇರುವುದು ಒಂದೇ ಅರ್ಥ, ಅದೇನೆಂದರೆ ಉಳಿದವರ ನೋವನ್ನು ಕಂಡು ತನಗೆ ಸಂತೋಷವಾಗಬೇಕೆನ್ನುವ ಮನೋಭಾವ. ಕೇವಲ ಸ್ಫಟಿಕ ಶುದ್ಧವಾದ ನೀರನ್ನು ಕುಡಿಯುವುದರಿಂದಲೂ, ರಾತ್ರಿ ಹೊತ್ತು ಊಟವನ್ನು ಮಾಡದೇ ಇರುವುದರಿಂದಲೂ ಈ ಹಿಂಸಾ ಮನೋಭಾವದಿಂದ ಹೊರಬರಲು ಸಾಧ್ಯವಿಲ್ಲ. ಇದು ನಮ್ಮಿಂದ ಬೇರೆಯದೇ ಆದ ಮೌಲ್ಯಗಳನ್ನು, ನಂಬಿಕೆಗಳನ್ನು, ಗ್ರಹಿಕೆಗಳನ್ನು ನಿರೀಕ್ಷಿಸುತ್ತದೆ. ಉಳಿದ ಮಕ್ಕಳ ನೋವು ಸಂಕಟಗಳನ್ನು ಕಂಡು ಖುಷಿಪಡುವುದನ್ನು ಬಿಟ್ಟು ಉಳಿದ ಯಾವ ಘನವಾದ ಸಂಗತಿಗಳನ್ನು ನಮ್ಮ ಮಕ್ಕಳಿಗೆ ನಾವು ಬೋಧಿಸುತ್ತಿದ್ದೇವೆ? ಒಂದು ತರಗತಿಯಲ್ಲಿ ಕೇವಲ ಒಬ್ಬ ಹುಡುಗನಿದ್ದಾನೆ ಎಂದುಕೊಳ್ಳೋಣ. ಆಗ ಸಹಜವಾಗಿಯೇ ಎಲ್ಲದರಲ್ಲೂ ಅವನು ಪ್ರಥಮ ಸ್ಥಾನವನ್ನು ಸಂಪಾದಿಸುತ್ತಾನೆ. ಆದರೆ ಇದರಿಂದ ಅವನಿಗೆ ಸಂತೋಷವಾಗುವುದಿಲ್ಲ. 30 ವಿದ್ಯಾರ್ಥಿಗಳಿದ್ದು ಆ ಪೈಕಿ 29 ವಿದ್ಯಾರ್ಥಿಗಳನ್ನು ಹಿಂದಿಕ್ಕಿದರೇನೆ ಈ ಹುಡುಗನಿಗೆ ಖುಷಿ?
ಇನ್ನು ಆ ಶಾಲೆಯಲ್ಲಿ 3,000 ವಿದ್ಯಾರ್ಥಿಗಳಿದ್ದು ತಾನು ಮೊದಲಿಗನಾದರಂತೂ ಅವನ ಖುಷಿ ಇಮ್ಮಡಿಗೊಳ್ಳುತ್ತದೆ. ಹಾಗೆಯೇ ಅಲ್ಲೇನಾದರೂ 3,00,000 ವಿದ್ಯಾರ್ಥಿಗಳಿದ್ದಾಗ ಈ ಸಾಧನೆಯೇನಾದರೂ ಸಾಧ್ಯವಾದರೆ ಈ ಹುಡುಗನನ್ನು ಹಿಡಿಯುವವರೇ ಇರುವುದಿಲ್ಲ. ದೇಶದ ವ್ಯವಸ್ಥೆಯು ಹೀಗೆಯೇ ತೀರಾ ಅಧ್ವಾನವಾಗಿದೆ. ಏಕೆಂದರೆ ದೇಶವಾಸಿಗಳನ್ನೆಲ್ಲ ಹಿಂದಿಕ್ಕಿ ರಾಷ್ಟ್ರಪತಿಯೋ ಪ್ರಧಾನಮಂತ್ರಿಯೋ ಆಗಿಬಿಟ್ಟರೆ ಅಂಥವನ ಪಾಲಿಗೆ ಸ್ವರ್ಗ ಇನ್ನು ಮೂರೇಗೇಣು. ಹೀಗಾಗಿಯೇ ರಾಜಕೀಯವೆಂದರೆ ಹಿಂಸೆ ಎಂದೇ ಅರ್ಥ. ಏಕೆಂದರೆ ಇದು ಎಲ್ಲರೂ ಮೊದಲಿಗರಾಗಿ ಹೊರಹೊಮ್ಮಬೇಕೆಂಬ ಗುರಿಯುಳ್ಳ ಒಂದು ಹುಚ್ಚು ಓಟವಾಗಿದೆ. ಧರ್ಮ ಮತ್ತು ಜ್ಞಾನ ಎರಡೂ ಒಂದೊಂದು ದಾರಿಗಳಾಗಿವೆ. ಯೇಸುಕ್ರಿಸ್ತ ಒಂದು ಕಡೆ, ಯಾರು ನನ್ನ ಬಳಿಗೆ ಕಟ್ಟಕಡೆಯಲ್ಲಿ ಬರುತ್ತಾರೋ ಅವರೇ ನಿಜವಾಗಿಯೂ ನನ್ನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದಿದ್ದಾನೆ. ಇಂತಹ ಮಾತುಗಳ ಅರ್ಥವನ್ನು ಯಾರೂ ಸರಿಯಾಗಿ ಗ್ರಹಿಸುವುದಿಲ್ಲ. ನಿಜಕ್ಕೂ ಯೇಸುಕ್ರಿಸ್ತನೇ ಸರಿಯಿಲ್ಲವೋ ಅಥವಾ ಶಾಲೆ, ಬೋಧನೆ ಮತ್ತು ಶಿಕ್ಷಕರು ಎಂದು ಜಪಿಸುತ್ತಿರುವ ನಮಗೆ ಹುಚ್ಚು ಹಿಡಿದಿದೆಯೋ? ಏಕೆಂದರೆ ಕ್ರಿಸ್ತನು ಹೇಳಿದ್ದಕ್ಕೆ ವಿರುದ್ಧವಾದುದನ್ನು ನಾವು ಹೇಳುತ್ತಿದ್ದೇವೆ. ಅಂದರೆ ಯಾರು ಪ್ರಥಮ ಸ್ಥಾನವನ್ನು ಬಾಚಿಕೊಳ್ಳುತ್ತಾರೋ ಅವರು ದೇವರ ವರಪುತ್ರರು ಎನ್ನುವುದು ನಮ್ಮ ಬೋಧನೆಯಾಗಿದೆ. ಈ ರೀತಿಯ ಹುಚ್ಚು ಓಟವು ಯಾರೊಬ್ಬರಿಗೂ ಬದುಕಿನಲ್ಲಿ ಅತ್ಯಗತ್ಯವಾದ ಬಿಡುಗಡೆಯನ್ನು ತಂದುಕೊಡುವುದಿಲ್ಲ. ಇದಕ್ಕೆ ಕಾರಣಗಳಿಲ್ಲದಿಲ್ಲ. ಮೊದಲನೆಯದಾಗಿ, ಇಂತಹ ದಾಖಲೆಗಳ ಅಮಲಿಗೆ ಬಿದ್ದವರು ಸದಾ ಸಂಘರ್ಷದ ಅವಸ್ಥೆಯಲ್ಲಿದ್ದು ಆತಂಕಕ್ಕೆ ಒಳಗಾಗುತ್ತಾರೆ. ಇಂತಹ ಮಂದಿ ಯಾವಾಗಲೂ ಉಳಿದವರೊಂದಿಗೆ ಜಿದ್ದಿಗೆ ಬೀಳುತ್ತಾರೆ. ಎಲ್ಲರೊಂದಿಗೂ ವೈರತ್ವವನ್ನು ಬೆಳೆಸಿಕೊಳ್ಳುತ್ತಾರೆ. ಯಾರು ಶತ್ರುತ್ವವನ್ನು ಬೆಳೆಸಿಕೊಳ್ಳುತ್ತರೋ ಅಂಥವರು ಅದರಿಂದ ಹೊರಬರುವುದು ಸಾಧ್ಯವೇ ಇಲ್ಲ. ನಿಜ ಹೇಳಬೇಕೆಂದರೆ, ಯಾರು ಎಲ್ಲರೊಂದಿಗೂ ಸ್ನೇಹಿತನಾಗಿ ಇರಬಲ್ಲನೋ ಅಂಥವನು ಮಾತ್ರ ಬಿಡುಗಡೆಯನ್ನು ಅನುಭವಿಸಬಲ್ಲ. ಇಂತಹ ಅರ್ಥಹೀನ ಸಂಗತಿಗಳಿಂದ ಇವರೆಲ್ಲ ಬಂಧಿತರಾಗುತ್ತಾರೆ. ಅಂದಹಾಗೆ, ಯಾರು ಇತರರೊಂದಿಗೆ ಹುಚ್ಚು ಸ್ಪರ್ಧೆಗೆ ಹೋಗದೆ ನಿರುಮ್ಮಳನಾಗಿರುತ್ತಾನೋ ಅವನು ಮಾತ್ರ ಎಲ್ಲರಿಗೂ ಮಿತ್ರನಾಗಬಲ್ಲ. ಹಾಗಾದರೆ ನಿಜಕ್ಕೂ ಸ್ನೇಹವೆಂದರೇನು? ನಾನು ಯಾರೊಂದಿಗೂ ಸ್ಪರ್ಧೆಯ ಜಿದ್ದಿಗೆ ಬಿದ್ದಿಲ್ಲ ಎನ್ನುವ ಭಾವವೇ ನಿಜವಾದ ಸ್ನೇಹಭಾವ. ವೈರತ್ವವಿಲ್ಲದ ಜೀವನವೆಂದರೂ ಇದೇ ಆಗಿದೆ. ನಮ್ಮಿಬ್ಬರಲ್ಲಿ ಯಾರಾದರೂ ಗೆಲ್ಲೋಣ, ಆದರೆ ಇಬ್ಬರೂ ಗೆಲ್ಲುವುದು ಸಾಧ್ಯವಿಲ್ಲ ಎನ್ನುವುದನ್ನು ಅರಿತುಕೊಳ್ಳುವುದೇ ನಮ್ಮ ಮುಂದಿರುವ ಅತ್ಯುತ್ತಮ ಮಾರ್ಗವಾಗಿದೆ. ನಾವು ನಮ್ಮ ಮಕ್ಕಳಿಗೆ ಉಳಿದ ಮಕ್ಕಳೊಂದಿಗೆ ಜಿದ್ದಾಜಿದ್ದಿಗೆ ಬೀಳುವುದನ್ನು ಬೋಧಿಸುತ್ತಿದ್ದೇವೆ. ಅಂದರೆ ತೀರಾ ಎಳವೆಯಿಂದಲೇ ಮಕ್ಕಳ ಮನಸ್ಸಿಗೆ ಸ್ಪರ್ಧೆ, ಹಿಂಸೆ ಮತ್ತು ಮಹತ್ವಾಕಾಂಕ್ಷೆಗಳ ವಿಷವನ್ನು ಉಣಿಸುತ್ತಿದ್ದೇವೆ. ಇಷ್ಟೆಲ್ಲ ಅಪಾಯಗಳನ್ನು ಮಾಡಿದ ಮೇಲೆ ನಾವು ನಮ್ಮಲ್ಲಿ ಅತ್ಯುತ್ತಮ ಶಾಲೆಗಳಿವೆ ಎಂದು ಭಾವಿಸಿಕೊಳ್ಳುತ್ತೇವೆ. ಇಲ್ಲ, ಇವು ನಿಜಕ್ಕೂ ಶಾಲೆಗಳಲ್ಲ. ವಾಸ್ತವವಾಗಿ ಇವು ಕಲಿಕೆಗೆ ದೊಡ್ಡ ಶತ್ರುಗಳು. ಇಂತಹ ಸಾಂಸ್ಥಿಕ ವ್ಯವಸ್ಥೆಯು ಮನುಷ್ಯನ ಮನಸ್ಸನ್ನು ಹಾಳುಮಾಡಿ ಅವನನ್ನು ಬುದ್ಧಿವಿಕಲ್ಪನನ್ನಾಗಿ ಮಾಡುತ್ತಿವೆ. ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಕೀಳರಿಮೆಯನ್ನು ಬೋಧಿಸುತ್ತಿದ್ದು ಅವನು ಆಯುಷ್ಯಪೂರ್ತಿ ಹುಚ್ಚನಂತೆ ಓಡುತ್ತಲೇ ಇರುವಂತೆ ಮಾಡುತ್ತಿದ್ದೇವೆ. ಇಂತಹ ಅಮಲಿನ ಓಟ ದುಡ್ಡಿಗಾಗಿಯೋ ಅಧಿಕಾರಕ್ಕಾಗಿಯೋ ಇರಬಹುದು, ಆದರೆ ಅವೆರಡರ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಇಷ್ಟಾದರೂ ನಾವು ಅಂತಹ ಹುಚ್ಚು ಓಟವನ್ನೇ ಹೇಳಿಕೊಡುತ್ತೇವೆ. ಇದು ಒಂದು ಬಗೆಯಲ್ಲಿ ಸ್ಪರ್ಧೆಯ ಜ್ವರ. ಆದರೆ ಇದು ಅಂತಿಂಥ ಜ್ವರವಲ್ಲ. ಸಾಮಾನ್ಯವಾಗಿ ಒಂದು ಸಲ ಈ ಜ್ವರ ತಗುಲಿತೆಂದರೆ ಇನ್ನು ಸಾಯುವವರೆಗೂ ಬಿಡುವುದಿಲ್ಲ.
ಅಂದಂತೆ ಕುದಿಯುವ ಜ್ವರದಿಂದ ಬಳಲುತ್ತಿರುವವನು ಎಂದಾದರೂ ಆರೋಗ್ಯದಿಂದ ನಳನಳಿಸುವುದು ಸಾಧ್ಯವೇ? ನಾನು ಕೇಳಿರುವ ಒಂದು ಕಥೆಯನ್ನು ಇಲ್ಲಿ ಹೇಳಬೇಕು. ಅರ್ಥಹೀನವಾದ ಹುಚ್ಚು ಸ್ಪರ್ಧೆ ಎಷ್ಟೊಂದು ಅನಾಹುತಕಾರಿ ಎನ್ನುವುದನ್ನು ಸಾರಿ ಹೇಳುವ ಕತೆ ಇದು. ಅದೇನೆಂದರೆ, ಕಾಶಿಯಲ್ಲಿದ್ದ ಒಂದು ನಾಯಿಗೆ ದೆಹಲಿಗೆ ಹೋಗಬೇಕೆನ್ನುವ ಆಸೆ ಹುಟ್ಟಿತು. ನಮ್ಮ ಸಾವಿರಾರು ರಾಜಕಾರಣಿಗಳು ದಿನವೂ ಅಧಿಕಾರದ ಹುಚ್ಚಿನಿಂದ ದೆಹಲಿಗೆ ದೌಡಾಯಿಸುತ್ತಿರುವಾಗ ಒಂದು ನಾಯಿಗೂ ದೆಹಲಿಗೆ ಹೋಗಬೇಕೆನ್ನುವ ಆಸೆ ಬಂದಿದ್ದರಲ್ಲಿ ತಪ್ಪೇನಿಲ್ಲ. ವಾಸ್ತವವಾಗಿ, ಹಿಂದೆಲ್ಲ ನಮ್ಮಲ್ಲಿ ಜನರು ದೆಹಲಿಯಿಂದ ಪುಣ್ಯಸ್ಥಳವಾದ ಕಾಶಿಗೆ ಬರುತ್ತಿದ್ದರು. ಈಗ ಇದು ತಿರುಗಮುರುಗ ಆಗಿದೆ. ಇರಲಿ, ಕಾಶಿಯ ನಾಯಿಗಳೆಲ್ಲ ತಮ್ಮ ಪ್ರತಿನಿಧಿಯನ್ನು ದೆಹಲಿಗೆ ಕಳಿಸಲು ತೀರ್ಮಾನಿಸಿ, ಈ ಸಮಾಚಾರವನ್ನು ದೆಹಲಿಯ ತಮ್ಮ ಮಿತ್ರರಿಗೆ ತಿಳಿಸಿ, ಪ್ರಾಯಶಃ ನಮ್ಮ ನಾಯಕ ದೆಹಲಿಗೆ ಬರುವುದು 1 ತಿಂಗಳಾಗಬಹುದು. ಬಂದಾಗ ನೀವೆಲ್ಲರೂ ಅಲ್ಲಿನ ಪ್ರವಾಸಿ ಮಂದಿರದ ಬಳಿಯೇ ನಮ್ಮ ನಾಯಕನನ್ನು ಬರಮಾಡಿಕೊಳ್ಳಬೇಕು ಎಂದು ಹೇಳಿದವು. ಕಾಶಿಯ ನಾಯಿಗಳು ತಮ್ಮ ಸಂತಾನದ ನಾಯಕನನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲು ಕಾಯತೊಡಗಿದವು. ಇಷ್ಟಕ್ಕೂ ಈ ನಾಯಿಗಳಿಗೆ ದೆಹಲಿಗೆ ಬಂದಿಳಿಯುತ್ತಿದ್ದ ನಾಯಕರಿಗೆಲ್ಲ ಸ್ವಾಗತ ಕೋರುವುದು ಅಭ್ಯಾಸವಾಗಿ ಹೋಗಿತ್ತು. ಇನ್ನು ಈಗಂತೂ ತಮ್ಮ ತಳಿಯ ನಾಯಕನೊಬ್ಬನೇ ಬರುತ್ತಿದ್ದುದರಿಂದ ಅವು ವೈಭವದ ಸ್ವಾಗತ ಸಮಾರಂಭಕ್ಕೆ ಅಣಿಯಾಗಲು ತೊಡಗಿದವು. ಆದರೆ 1 ತಿಂಗಳಲ್ಲಿ ದೆಹಲಿಯನ್ನು ತಲುಪಬೇಕಾಗಿದ್ದ ಕಾಶಿಯ ಆ ನಾಯಿಯು ಕೇವಲ 7 ದಿನಗಳಲ್ಲಿ ದೆಹಲಿಯನ್ನು ತಲುಪಿಬಿಟ್ಟಿತು. ನಿಜ, ದೆಹಲಿಯ ನಾಯಿಗಳು ನೂರಾರು ನಾಯಕರು ದಿನವೂ ಅಲ್ಲಿಗೆ ಬಂದಿಳಿಯುವುದನ್ನು ನೋಡುತ್ತಿದ್ದವು. ಆದರೆ ಯಾರೊಬ್ಬರೂ ಹೀಗೆ 7 ದಿನಗಳಲ್ಲಿ ಮಿಂಚಿನ ವೇಗದಲ್ಲಿ ದೆಹಲಿಯನ್ನು ತಲುಪಿರಲಿಲ್ಲ. ಸಾಮಾನ್ಯವಾಗಿ ಹೆಚ್ಚಿನವರು ತಮ್ಮ ಸಾವು ಸಮೀಪದಲ್ಲಿದೆ ಎನ್ನುವಾಗ ದೆಹಲಿಯನ್ನು ತಲುಪುತ್ತಾರೆ. ಹೀಗಾಗಿಯೇ ದೆಹಲಿಯು ಇಂತಹ ಮಹತ್ವಾಕಾಂಕ್ಷಿಗಳ ಪಾಲಿನ ಸ್ಮಶಾನವಾಗಿದೆ. ಕಾಶಿಯ ತಮ್ಮ ಸಂಗಾತಿಯು ಹೀಗೆ ಮಿಂಚಿನ ವೇಗದಲ್ಲಿ ಬಂದುದನ್ನು ಕಂಡ ದೆಹಲಿಯ ನಾಯಿಗಳು, ಅಲ್ಲಯ್ಯ, ಅದ್ದೇಗೆ ನೀನು ಹೀಗೆ ಮಿಂಚಿನ ವೇಗದಲ್ಲಿ ಇಲ್ಲಿಗೆ ಬಂದೆ? ಎಂದು ವಿಚಾರಿಸಿದವು. ಆಗ ಆ ಕಾಶಿಯ ನಾಯಿಯು, ದಯವಿಟ್ಟು ಅದನ್ನೆಲ್ಲ ಕೇಳಬೇಡಿ. ನಮ್ಮ ಕುಲಬಾಂಧವರೇ ಇದಕ್ಕೆ ಕಾರಣ. ನಾನು ಕಾಶಿಯಿಂದ ಬೀಳ್ಕೊಂಡ ಕೂಡಲೇ ಒಂದೊಂದು ಊರಿನ ನಾಯಿಗಳು ಆಯಾ ಊರಿನ ಗಡಿಯವರೆಗೂ ನನ್ನನ್ನು ಅಟ್ಟಿಸಿಕೊಂಡು ಬರಲು ಶುರು ಮಾಡಿದವು. ಹೀಗಾಗಿ ನನಗೆ ಎಲ್ಲೂ ವಿಶ್ರಾಂತಿಯೇ ಸಿಗಲಿಲ್ಲ. ಹೀಗೆ ಒಂದೇ ಸಮನೆ ಓಡೋಡುತ್ತಾ ನಾನು ದೆಹಲಿಗೆ ಬಂದು ಬಿದ್ದೆ ಎಂದಿತು. ಈ ಕಥೆಯನ್ನು ಹೇಳುತ್ತಲೇ ಕುಸಿದು ಬಿದ್ದ ಕಾಶಿಯ ಆ ನಾಯಿ ಅಲ್ಲೇ ಸತ್ತು ಹೋಯಿತು. ಇದರಲ್ಲೊಂದು ತಥ್ಯವಿದೆ. ಅದೇನೆಂದರೆ, ಯಾರು ಅಧಿಕಾರ, ದುಡ್ಡು, ಅಂತಸ್ತು, ಪ್ರತಿಷ್ಠೆ ಇತ್ಯಾದಿಗಳ ಆಸೆ ಇಟ್ಟುಕೊಂಡು ಒಂದೇ ಸಮನೆ ಅವುಗಳ ಹಿಂದೆ ಬೀಳುತ್ತಾರೋ ಅವರು ದುರಂತ ಅಂತ್ಯ ಕಾಣುತ್ತಾರೆ. ನಾವು ನಮ್ಮ ಮಕ್ಕಳನ್ನು ಕೂಡ ಹೀಗೆಯೇ ಕಾಶಿಯ ನಾಯಿಯಂತೆ ಮಾಡುತ್ತಿದ್ದೇವೆ. ಬಾಲ್ಯದಲ್ಲಿ ತಂದೆ ತಾಯಿಗಳು, ಮದುವೆಯಾದ ಮೇಲೆ ಹೆಂಡತಿ, ವೃದ್ಧಾಪ್ಯದಲ್ಲಿ ಮಕ್ಕಳು ನಮ್ಮನ್ನು ಬೆನ್ನು ಬಿಡದ ಬೇತಾಳದಂತೆ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ನೀನು ಹುಚ್ಚನಂತೆ ಓಡದಿದ್ದರೆ ನಿನ್ನ ಬದುಕಿಗೊಂದು ಅರ್ಥವೇ ಇಲ್ಲ ಎಂದು ಅವರನ್ನು ದಾರಿ ತಪ್ಪಿಸಿ ಸರ್ವನಾಶ ಮಾಡುತ್ತಿದ್ದೇವೆ. ಇಂತಹ ಒಂದು ಎಂದೆಂದಿಗೂ ಇಳಿಯದ ಅಮಲನ್ನು ನಾವು ಮಕ್ಕಳ ಮನಸ್ಸಿನಲ್ಲಿ ಸೃಷ್ಟಿಸುತ್ತಿದ್ದೇವೆ. ಇದು ಅಂತಿಂಥ ಜ್ವರವಲ್ಲ, ಬದಲಿಗೆ ಮಹತ್ವಾಕಾಂಕ್ಷೆಯ ಜ್ವರ. ಈ ಜ್ವರವನ್ನು ತಗುಲಿಸಿಕೊಂಡ ಮಗುವು ಸಾಯುವವರೆಗೂ ಹುಚ್ಚು ಕುದುರೆಯಂತೆ ಓಡುತ್ತಲೇ ಇರಬೇಕಾಗುತ್ತದೆ. ಇದನ್ನೇ ನಾವು ಬದುಕಿಗೆ ಬೇಕಾದ ವೇಗ ಎಂದು ಕರೆಯುತ್ತೇವೆ. ಆದರೆ ಇಂತಹ ವೇಗದಿಂದ ಬದುಕಿನಲ್ಲಿ ನಮಗೆ ಅತ್ಯಗತ್ಯವಾಗಿ ಬೇಕಾದ ವಿಮೋಚನೆ ಸಿಕ್ಕುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಇಂತಹ ಓಟವು ಮಗುವನ್ನು ಸಾವಿನ ಶೋಕಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆಯೇ ವಿನಾ ವಿಮೋಚನೆಯ ಭಾಗ್ಯಲೋಕಕ್ಕೆ ಕರೆದೊಯ್ಯುವುದಿಲ್ಲ. ನಮ್ಮ ಪೈಕಿ ಹೆಚ್ಚಿನವರು ಇಂತಹ ಹುಚ್ಚು ಓಟಕ್ಕೆ ಇಳಿದು ಅಲ್ಲಿ ಆಸುನೀಗುತ್ತಿದ್ದೇವೆ. ಆದರೆ ನಿಜವಾದ ಬಿಡುಗಡೆಯ ದಾರಿ ಬೇರೆಯೇ ಆಗಿದೆ.
ಯಾವ ಶಿಕ್ಷಣವು ಮಗುವಿನಲ್ಲಿ ಅರ್ಥಹೀನವಾದ ಮಹತ್ವಾಕಾಂಕ್ಷೆಗಳನ್ನು ಹುಟ್ಟಿಸುವುದಿಲ್ಲವೋ ಅಂತಹ ವಿದ್ಯಾಭ್ಯಾಸದ ಕ್ರಮವು ಮಾತ್ರ ನಮಗೆ ಬಿಡುಗಡೆಯನ್ನು ಕರುಣಿಸಬಲ್ಲದು. ಆದರೆ ನಾವು ವಿವೇಕವಿಲ್ಲದ ಜನ, ಏಕೆಂದರೆ ಮನುಷ್ಯನಿಗೆ ಮಹತ್ವಾಕಾಂಕ್ಷೆಯೇ ಇಲ್ಲವೆಂದರೆ ಬದುಕಿಗೆ ಅರ್ಥವೇ ಇಲ್ಲ ಎಂದು ನಾವು ಅಂದುಕೊಂಡು ಬಿಟ್ಟಿದ್ದೇವೆ. ನಾವು ಎಲ್ಲಕ್ಕಿಂತ ಮೊದಲು ಒಂದು ಅಂಶವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಅದೇನೆಂದರೆ ಉಳಿದವರನ್ನೆಲ್ಲ ಹಿಂದಿಕ್ಕಿ ಮೊದಲಿಗನಾಗಿ ಹೊರಹೊಮ್ಮುವುದಕ್ಕೆ ಬದುಕಿನಲ್ಲಿ ಕಿಲುಬು ಕಾಸಿನ ಬೆಲೆಯೂ ಇಲ್ಲ. ಎರಡನೆಯದು, ಬದುಕಿನಲ್ಲಿ ವಿಕಸನಗೊಳ್ಳಲು ಬೇರೆ ಬೇರೆ ಮಾರ್ಗಗಳೂ ಇವೆ. ಸುತ್ತಮುತ್ತ ಇರುವವರು ಮತ್ತು ಓರಗೆಯವರನ್ನೆಲ್ಲ ಹಿಂದಿಕ್ಕಿ ಹುಚ್ಚು ಓಟಕ್ಕೆ ಬೀಳುವುದು ಒಂದು ದಾರಿ, ಆದರೆ ನನ್ನೊಳಗಿನ ಇತಿಮಿತಿಗಳನ್ನು ಮೀರಬೇಕೆಂಬ ಹಂಬಲದೊಂದಿಗೆ ಮುಂದುವರಿಯುವುದು ಇನ್ನೊಂದು ದಾರಿ. ನಾನು ನಿನ್ನೆ ಎಲ್ಲಿ ನಿಂತಿದ್ದೇನೋ ಇಂದು ಅಲ್ಲೇ ನಿಲ್ಲಬಾರದು ಎನ್ನುವ ಸಂಕಲ್ಪ ನಮ್ಮದಾಗಬೇಕು. ಇದು ನಾವು ನಮ್ಮೊಂದಿಗೆ ಸ್ಪರ್ಧೆಗಿಳಿಯುವ ಪರಿ. ನಿನ್ನೆ ಸೂರ್ಯ ಮುಳುಗಿದಾಗ ನಾನು ಎಲ್ಲಿದ್ದೆನೋ ಅಲ್ಲೇ ನಿಂತುಕೊಳ್ಳಬಾರದು. ಮರುದಿನ ಸೂರ್ಯೋದಯವಾಗುವ ಹೊತ್ತಿಗೆ ನಾನು ಒಂದಿಷ್ಟು ದೂರವನ್ನು ಕ್ರಮಿಸಬೇಕು. ನನ್ನ ಇತಿಮಿತಿಗಳನ್ನು ನಾನು ಮೀರಬೇಕು. ಇಂತಹ ಶಿಕ್ಷಣ ಮಾತ್ರ ನಮಗೆ ಅರ್ಥಪೂರ್ಣ ವಿಮೋಚನೆಯನ್ನು ತಂದುಕೊಡುತ್ತದೆ. ಇದು ನಿಮ್ಮನ್ನು ನೀವೇ ಮೀರುವುದು ಹೇಗೆನ್ನುವುದನ್ನು ಹೇಳಿಕೊಡುತ್ತದೆ. ಇದಲ್ಲದೆ ಉಳಿದವರೊಂದಿಗೆ ನೀನು ಸ್ಪರ್ಧೆಯ ಜಿದ್ದಿಗೆ ಬೀಳಬೇಕೆನ್ನುವ ಶಿಕ್ಷಣ ಕ್ರಮವು ಎಂದು ನಿಮ್ಮನ್ನು ಸಂಕೋಲೆಗಳಿಂದ ಹೊರತಾರದು. ನಾವು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಅದೇನೆಂದರೆ ಇತರರನ್ನು ಹಿಂದಿಕ್ಕಿ ತಾನು ಮಾತ್ರ ಎಲ್ಲರಿಗಿಂತ ಮುಂದಿರಬೇಕು ಎಂದುಕೊಳ್ಳುವವರಿಗೆ ಆ ಅಮಲು ಜೀವಮಾನವಿಡೀ ಇಳಿಯುವುದಿಲ್ಲ. ಹುಚ್ಚು ಹಿಡಿದವರಂತೆ ಒಂದೇ ಸಮನೆ ಓಡಲು ತೊಡಗುವ ಇಂಥವರು ಕೊನೆಗೆ ಯಾವ ಗಮ್ಯವನ್ನೂ ತಲುಪುವುದಿಲ್ಲ, ಏಕೆಂದರೆ ಯಾರೋ ಒಬ್ಬರು ಅವರಿಗಿಂತ ಮುಂದಿರುತ್ತಾರೆ. ಹೀಗೆ ಎಲ್ಲರನ್ನೂ ಹಿಂದಿಕ್ಕುತ್ತೇನೆಂಬುದು ಮರುಳುತನವಾಗಿದೆ. ಇದನ್ನೆಲ್ಲ ಬಿಟ್ಟು ತನ್ನನ್ನು ತಾನು ಹೊಸ ಗಾಳಿಗೆ ಒಡ್ಡಿಕೊಳ್ಳುವವನು ಒಂದಿಲ್ಲೊಂದು ದಿನ ಖಂಡಿತವಾಗಿಯೂ ತನ್ನ ಗುರಿಯನ್ನು ತಲುಪಿಯೇ ತೀರುತ್ತಾನೆ. ಅಂಥವನು ತಲುಪುವ ಈ ತಾಣ ಹೇಗಿರುತ್ತದೆಂದರೆ ಅದರಾಚೆಗೆ ಬದಲಾವಣೆಗೆ ಒಡ್ಡಿಕೊಳ್ಳುವಂಥದ್ದು ಏನೂ ಇರುವುದಿಲ್ಲ. ಕೃಷ್ಣ, ಬುದ್ಧ, ಮಹಾವೀರ ಮತ್ತು ಯೇಸುಕ್ರಿಸ್ತ ಇವರೆಲ್ಲರೂ ಇಂತಹ ಅತ್ಯಂತಿಕ ತಾಣವನ್ನು ತಲುಪಿರುವ ಮಹಾಮಹಿಮರಾಗಿದ್ದಾರೆ. ಈ ಪರಮೋಚ್ಚ ತಾಣದಲ್ಲಿ ಆಗುವುದೇ ದೈವತ್ವದ ಅನುಭವ. ಅದೇ ನಿಜವಾದ ಬಿಡುಗಡೆ. ಇದರಿಂದ ಆಚೆಗೆ ನಾವು ಕ್ರಮಿಸಲು ಇನ್ನೇನೂ ಇರುವುದಿಲ್ಲ. ಮನುಷ್ಯನ ಪಾಲಿನ ಈ ಅಂತಿಮ ಗುರಿ ಯಾವುದು? ಬಿಡುಗಡೆ ಅಥವಾ ಮೋಕ್ಷವೇ ಈ ಅಂತಿಮ ಗುರಿ. ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಸಂಪೂರ್ಣವಾಗಿ ಮೀರಿಬಿಟ್ಟರೆ ಅದರಾಚೆಗೆ ಮೀರುವಂಥದ್ದು ಏನೂ ಇರುವುದಿಲ್ಲ. ಅಂತಹ ಸ್ಥಿತಿಗೆ ತಲುಪಿದಾಗ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಆದರೆ ಅವರಿವರನ್ನು ಹಿಂದಿಕ್ಕಬೇಕೆಂಬ ವ್ಯಸನಕ್ಕೆ ಒಳಗಾದವರಿಗೆ ಮೋಕ್ಷ ಪ್ರಾಪ್ತಿ ಸಾಧ್ಯವಿಲ್ಲ, ಏಕೆಂದರೆ ಇಂಥವರು ಎಂದಿಗೂ ತಮ್ಮನ್ನು ತಾವು ಮೀರುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ಹೀಗೇಕಾಗುತ್ತದೆಂದರೆ ನಾವು ಹಿಂದಿಕ್ಕಿ ಮುಂದಕ್ಕೆ ನುಗ್ಗಬೇಕಾದ ಹುಚ್ಚು ರೇಸಿನಲ್ಲಿ ಇರುವ ಇತರರ ಸಂಖ್ಯೆಗೆ ಮಿತಿಯಿಲ್ಲ. ವಾಸ್ತವವಾಗಿ ನಮ್ಮ ಸುತ್ತಮುತ್ತ ಇರುವವರನ್ನೆಲ್ಲ ಹಿಂದಿಕ್ಕುವುದು ಸುಲಭವೂ ಅಲ್ಲ, ಸಾಧ್ಯವೂ ಇಲ್ಲ. ಇಲ್ಲಿಯವರೆಗೂ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಇದು ಸಾಧ್ಯವಾಗಿಲ್ಲ. ನಮ್ಮ ಜೀವನ ಹೇಗಿದೆ ಎಂದರೆ ಅದರೊಳಗೆ ಕೆಲವು ನಿಗೂಢವಾದ ಸಂಗತಿಗಳಿವೆ. ಹೀಗಾಗಿಯೇ ಮಿಕ್ಕವರನ್ನೆಲ್ಲ ಹಿಂದಿಕ್ಕುವ ಸಾಹಸ ಯಾರಿಂದಲೂ ಆಗಿಲ್ಲ. ಇಂತಹದ್ದೊಂದು ಸಾಧನೆಯನ್ನು ಮಾಡಿದ್ದೇನೆಂದು ಹೇಳಿಕೊಳ್ಳುವ ಯಾರ ಬಗ್ಗೆಯಾದರೂ ನೀವು ಕೇಳಿದ್ದೀರಾ? ನೆಪೋಲಿಯನ್ ಬೋನಪಾರ್ಟೆಯಾಗಲಿ, ಸಿಕಂದರ್ ಆಗಲಿ, ಸಿಕಂದರ್ ಲೋಧಿ ಆಗಲಿ, ಜವಾಹರಲಾಲ್ ನೆಹರು ಆಗಲಿ, ಹೀಗೆ ಹೇಳಿಕೊಳ್ಳುವ ಧೈರ್ಯವನ್ನು ಎಂದೂ ತೋರಿಸಿಲ್ಲ. ಪಿಯರ್ ಎನ್ನುವ ವಿಜ್ಞಾನಿಯೊಬ್ಬನಿದ್ದ. ಇವನು ಜೀರುಂಬೆಗಳ ಜೀವನಕ್ರಮವನ್ನು ಕುರಿತು ಅಧ್ಯಯನ ನಡೆಸಿದ. ಈ
ಜೀರುಂಬೆಗಳ ಸ್ವಭಾವವೇನೆಂದರೆ, ಒಂದು ಗುಂಪಿನಲ್ಲಿರುವ ಈ ದುಂಬಿಗಳೆಲ್ಲ ತಮ್ಮ ನಾಯಕನನ್ನು ದಣಿವರಿಯದೆ ಅನುಕರಿಸುತ್ತವೆ. ಎಲ್ಲಿಯವರೆಗೆ ಯಜಮಾನ ದುಂಬಿಯು ತೆವಳುತ್ತಲೇ ಇರುತ್ತದೋ ಅಲ್ಲಿಯವರೆಗೂ ಉಳಿದ ದುಂಬಿಗಳು ಕೂಡ ತೆವಳುತ್ತಲೇ ಇರುತ್ತವೆ. ವಿಚಿತ್ರವೆಂದರೆ, ಉಳಿದವರನ್ನು ಕುರುಡಾಗಿ ಅನುಕರಿಸುವಂತಹ ದೌರ್ಬಲ್ಯ ಕೆಲವು ದುಂಬಿಗಳ ಜಾತಿಯಲ್ಲೂ ಇದೆ. ಪಿಯರ್ ತನ್ನ ಅಧ್ಯಯನದಲ್ಲಿ ಏನು ಮಾಡಿದನೆಂದರೆ, ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ 10-15 ಜೀರುಂಬೆಗಳನ್ನು ಬಿಟ್ಟ. ಕೂಡಲೇ ಗುಂಪಿನ ಜೀರುಂಬೆಗಳೆಲ್ಲವೂ ತಮ್ಮ ನಾಯಕನ ಸುತ್ತ ಗಿರಕಿ ಹೊಡೆಯಲು ಶುರುಮಾಡಿದವು. ಆದರೆ ಆ ತಟ್ಟೆಯು ದುಂಡಗೆ ಇದ್ದುದರಿಂದ ದಾರಿಗೆ ಕೊನೆಯೆಂಬುದೇ ಇರಲಿಲ್ಲ. ಹೀಗಾಗಿ ಆ ಜೀರುಂಬೆಗಳು ಒಂದೇ ಸಮನೆ ಸುತ್ತತೊಡಗಿದವು. ಇದು ಕೊನೆಗೆ ಏನಾಯಿತೆಂದರೆ, ತಮ್ಮ ನಾಯಕ ಸುತ್ತುತ್ತಲೇ ಇದ್ದಾನೆಂದು ಉಳಿದ ಜೀರುಂಬೆಗಳು, ತನ್ನ ಅಧೀನದಲ್ಲಿರುವ ಜೀರುಂಬೆಗಳು ಸುತ್ತುತ್ತಲೇ ಇವೆಯೆಂದು ಯಜಮಾನ ದುಂಬಿ ಎರಡೂ ಇದನ್ನು ನಿಲ್ಲಿಸಲೇ ಇಲ್ಲ. ಮನುಷ್ಯ ಜಗತ್ತಿನಲ್ಲೂ ಇದು ಹೀಗೆಯೇ ಆಗುತ್ತಿದೆ. ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್ನಂಥವರು ಇಲ್ಲಿ ಮುಖ್ಯ ಜೀರುಂಬೆ ಇದ್ದಂತೆ. ಇಲ್ಲಿ ಏನಾಗುತ್ತಿದೆ ಎಂದರೆ, ನಾಯಕನಾದವನು ನಿಂತು ಬಿಟ್ಟರೆ ಉಳಿದವರು ಅವನನ್ನು ವಿಫಲಗೊಂಡ ನಾಯಕನೆನ್ನುತ್ತಾರೆ. ಹಾಗೆಯೇ ಅನುಯಾಯಿಗಳು ನಿಂತುಬಿಟ್ಟರೆ ನಾಯಕನಾದವನು ಅವರನ್ನೆಲ್ಲ ಹೇಡಿಗಳೆಂದು ಜರಿಯುತ್ತಾನೆ. ಇಂತಹ ಮನೋಭಾವದ ಪರಿಣಾಮವಾಗಿ ಆ ಜೀರುಂಬೆಗಳು ಕೊನೆಗೆ ಅತಿಯಾದ ದಣಿವಾಗಿ ಒಂದರ ಹಿಂದೆ ಒಂದರಂತೆ ಸತ್ತು ಬೀಳತೊಡಗಿದವು. ಅಂದರೆ ಈ ಜೀರುಂಬೆಗಳಿಗೆ ಇಂತಹ ಕೊನೆಯಿಲ್ಲದ ಪ್ರಯಾಣಕ್ಕೆ ಯಾವ ಅರ್ಥವೂ ಇಲ್ಲ. ನಾವಿಲ್ಲಿ ಸುಮ್ಮನೆ ವರ್ತುಲಾಕಾರದ ತಟ್ಟೆಯೊಳಗೆ ಗೊತ್ತುಗುರಿ ಇಲ್ಲದೆ ಗಿರಕಿ ಹೊಡೆಯುತ್ತಿದ್ದೇವೆ ಎನ್ನುವ ಸತ್ಯವೇ ಅರ್ಥವಾಗಲಿಲ್ಲ. ನಾವು ಎಚ್ಚರಿಕೆಯಿಂದ ಗಮನಿಸಿದರೆ, ಬದುಕಿನ ಮಹಾಯಾನದಲ್ಲಿ ಕಟ್ಟಕಡೆಯ ತಾಣವನ್ನು ತಲುಪಿದವರು ಯಾರೂ ಇಲ್ಲ. ಮೇಲೆ ಹೇಳಿದ ಜೀರುಂಬೆಗಳ ಕಥೆಯಲ್ಲೊಂದು ಸತ್ಯ ಅಡಗಿದೆ. ಅದೇನೆಂದರೆ, ನಮ್ಮೆಲ್ಲರ ಬದುಕು ಕೂಡ ಒಂದು ವರ್ತುಲಾಕಾರದ ಗಿರಕಿಯೇ ಆಗಿದೆ. ಇಲ್ಲಿ ಯಾರೋ ಒಬ್ಬರು ಯಾವಾಗಲೂ ನಮಗಿಂತ ಮುಂದಿರುತ್ತಾರೆ. ಇನ್ನಾರೋ ಒಂದಿಷ್ಟು ಮಂದಿ ಹಿಂದೆ ಬರುತ್ತಿರುತ್ತಾರೆ. ಯಾರೇ ಆಗಲಿ, ಎಲ್ಲರಿಗಿಂತ ಮುಂದಿರುವುದಾಗಲಿ, ಎಲ್ಲರಿಗಿಂತ ಹಿಂದುಳಿಯುವುದಾಗಲಿ ಸಾಧ್ಯವಿಲ್ಲ. ಈ ಪಯಣವು ಯಾರೋ ಒಬ್ಬರು ಕುಸಿದು ಬಿದ್ದು ಕೊನೆಯುಸಿರೆಳೆಯುವವರೆಗೂ ಮುಂದುವರಿದೇ ಇರುತ್ತದೆ. ಕೇವಲ ಜೀರುಂಬೆಗಳಲ್ಲ, ಮನುಷ್ಯರು ಕೂಡ ಅತಿಯಾದ ಬಳಲಿಕೆಯಿಂದ ಪ್ರಾಣ ತೆರುತ್ತಾರೆ. ಹೀಗಾದಾಗ ನಮ್ಮ ಹಿಂದಿರುವವರು ನಮ್ಮನ್ನು ದಾಟಿಕೊಂಡು ಮುಂದಕ್ಕೆ ಹೋಗುತ್ತಾರೆ. ಆದರೆ ಈ ಪೈಕಿ ಯಾರೊಬ್ಬರೂ ಕುಸಿದು ಬಿದ್ದವನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ. ಅವರಿಗೆ ತಾವು ಕೂಡ ಹೀಗೆಯೇ ಕೊನೆಯುಸಿರೆಳೆಯುವತ್ತ ಸಾಗುತ್ತಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳುವ ವ್ಯವಧಾನವೂ ಯಾರಿಗೂ ಇಲ್ಲ. ಜಗತ್ತಿನ ಚರಿತ್ರೆಯಲ್ಲಿ ಇವತ್ತಿನವರೆಗೂ ಸ್ಪರ್ಧೆಯ ಜಿದ್ದಿಗೆ ಬಿದ್ದು ಗೆದ್ದವರಿಲ್ಲ. ಮುಂದೆಯೂ ಇಂಥವರು ಬರುವುದು ಸಾಧ್ಯವಿಲ್ಲ. ಇಂತಹ ಸ್ಪರ್ಧೆಗೆ ಕೊನೆಯೆಂಬುದೇ ಇಲ್ಲ. ಏಕೆಂದರೆ ಇದೊಂದು ರೀತಿಯಲ್ಲಿ ವರ್ತುಲಾಕಾರದ ಪಯಣವೇ ಆಗಿದೆ. ಆದರೆ ಇನ್ನೊಂದು ಬಗೆಯ ಪಯಣ ನಮಗೆ ಸಾಧ್ಯವಿದೆ. ಅದ್ಯಾವುದೆಂದರೆ ನಮ್ಮನ್ನು ನಾವು ಮೀರುವಂತಹ ಪಯಣ. ಈ ಮೂಲಕ ಬದುಕಿನ ಔನ್ನತ್ಯವನ್ನು ಸಾಧಿಸಲು ಮತ್ತು ನಮ್ಮ ಮೇಲ್ಪರದ ವ್ಯಕ್ತಿತ್ವವನ್ನು ಮೆಟ್ಟಿ ಬೆಳೆಯಲು ಸಾಧ್ಯವಿದೆ.
ಇಂತಹ ಪಯಣದಲ್ಲಿ ಜಗತ್ತಿನ ಯಾರೊಬ್ಬರೊಂದಿಗೂ ಸಾಧ್ಯವಿರುವುದಿಲ್ಲ. ಇನ್ನೊಬ್ಬರೊಂದಿಗೆ ಯಾವ ಕಾರಣಕ್ಕೂ ಹುಚ್ಚು ಸ್ಪರ್ಧೆಗೆ ಬೀಳಬಾರದು, ಬದಲಿಗೆ ನಿಮ್ಮನ್ನು ನೀವು ಮೀರುವ ತುಡಿತವನ್ನು ಬೆಳೆಸಿಕೊಳ್ಳಬೇಕು ಎಂದು ಯಾವುದು ನಿಮಗೆ ಹೇಳಿಕೊಡುತ್ತದೋ ಅದನ್ನು ಮಾತ್ರವೇ ನಾನು ನಿಜವಾದ ಶಿಕ್ಷಣವೆನ್ನುತ್ತೇನೆ. ಯಾವತ್ತು ಒಬ್ಬ ಮನುಷ್ಯ ತನ್ನನ್ನು ತಾನು ಮೀರುವ ಸಾಧನೆಗೆ ತೊಡಗಿಸಿಕೊಳ್ಳುತ್ತಾನೋ ಅಂದು ಮಾತ್ರವೇ ಅವನ ಪಾಲಿನ ಸಂತೋಷದ ನಿಜವಾದ ಬಾಗಿಲು ತೆರೆದುಕೊಳ್ಳುತ್ತದೆ. ಇದು ಆ ಮನುಷ್ಯನಿಗೆ ಆ ಕ್ಷಣದವರೆಗೂ ಗೊತ್ತಿರುವುದಿಲ್ಲ. ಇನ್ನೊಂದೆಡೆ ಇನ್ನೊಬ್ಬರೊಂದಿಗೆ ಸ್ಪರ್ಧೆಗೆ ಬೀಳುವವನು ಹೊಸ ಬಗೆಯ ಸಂಕಷ್ಟ, ನೋವು, ಆತಂಕ ಮತ್ತು ದಣಿವಿಗೆ ಸಿಲುಕಿ ಹಾಕಿಕೊಳ್ಳುತ್ತಾನೆ. ಒಂದು ಸಂಗತಿಯನ್ನು ನೀವು ಮರೆಯಬೇಡಿ. ಅದೇನೆಂದರೆ ಇತರರನ್ನು ಹಿಂದಿಕ್ಕುವುದೆಂದರೆ ನೀವು ಅವರಿಗೆ ನೋವು ಕೊಟ್ಟಂತೆಯೇ ಸರಿ. ಯಾರು ಪರರಿಗೆ ನೋವನ್ನುಂಟು ಮಾಡುತ್ತಾರೋ ಅಂಥವರು ಜೀವನದಲ್ಲಿ ಆನಂದವನ್ನು ಕಾಣಲಾರರು. ಏಕೆಂದರೆ ನಾವು ಇತರರಿಗೆ ಏನನ್ನು ಕೊಡುತ್ತೇವೋ ಅದೇ ನಮಗೂ ಸಿಕ್ಕುತ್ತದೆ. ಬದುಕಿಗೆ ನಾವು ಏನನ್ನು ಕೊಡುತ್ತೇವೋ ಅದರ ಪ್ರತಿಧ್ವನಿಯ ತರಂಗಗಳೇ ನಮಗೆ ಕೇಳಿಸುವ ಈ ಬದುಕು ನಿಜಕ್ಕೂ ಅಚ್ಚರಿಗಳ ಒಡಲು. ನಾನೊಮ್ಮೆ ಒಂದು ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿನ ಒಂದು ಜಾಗದಲ್ಲಿ ನಿಂತುಕೊಂಡು ಕೂಗಿದರೆ ಪ್ರತಿಧ್ವನಿಯ ತರಂಗಗಳು ಏಳುತ್ತಿದ್ದವು. ಒಂದು ಸಲ ಕೂಗಿದರೆ ಸಾಕು, 7 ಬಾರಿ ಅದು ಅಲ್ಲಿ ಪ್ರತಿಧ್ವನಿಸುತ್ತಿತ್ತು. ನನ್ನ ಗೆಳೆಯನೊಬ್ಬ ಏನು ಮಾಡಿದನೆಂದರೆ, ಒಂದು ಸಲ ನಾಯಿಯಂತೆ ಬೌ 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 ಎಂದು ಕೂಗಿಕೊಂಡ. ಕೂಡಲೇ ಆ ಪರ್ವತದಲ್ಲಿ ಅದೆಷ್ಟೋ ನಾಯಿಗಳು ಬೊಗಳುತ್ತಿರುವಂತೆ ಅನುಭವವಾಗತೊಡಗಿತು. ಇದರಿಂದ ನಿಜಕ್ಕೂ ನೆಮ್ಮದಿ ಹಾಳಾಯಿತು. ಆಗ ನಾನು ನನ್ನ ಸ್ನೇಹಿತನಿಗೆ, ಅಲ್ಲಯ್ಯ, ಹೀಗೆ ನಾಯಿಯಂತೆ ಬೊಗಳಿ ನೆಮ್ಮದಿಯನ್ನು ಹಾಳು ಮಾಡುವ ಬದಲು ನೀನು ಒಂದು ಹಾಡನ್ನು ಹಾಡಬಹುದಾಗಿತ್ತು. ಅಕಸ್ಮಾತ್ ಹಾಡಲು ಬರದಿದ್ದರೆ ಕೋಗಿಲೆಯಂತೆ ಕುಹೂ ಕುಹೂ ಎಂದಾದರೂ ಧ್ವನಿ ಹೊರಡಿಬಹುದಿತ್ತಲ್ಲ ಎಂದೆ. ಇದರ ಅರ್ಥವೇನೆಂದರೆ, ನಾವು ನಾಯಿಯಂತೆ ಬೊಗಳುವುದು ಅನಗತ್ಯ. ನಾನು ಇಷ್ಟು ಹೇಳಿದ ಮೇಲೆ ಆತ ಕೋಗಿಲೆಯಂತೆ ಕುಹೂ ಕುಹೂ ಎಂಬ ಕೂಜನವನ್ನು ಹೊರಡಿಸಿದ. ಆಗ ಕೂಡಲೇ ಆ ಬೆಟ್ಟದ ತುಂಬೆಲ್ಲ ಹಿತಕರವಾದ ಪ್ರತಿಧ್ವನಿ ಕೇಳತೊಡಗಿತು. ಇಷ್ಟಾದ ಮೇಲೆ ನಾನು ಆ ಗೆಳೆಯನಿಗೆ, ನೋಡಯ್ಯ, ಜೀವನವೆಂದರೆ ಇಷ್ಟೇ, ಅದೊಂದು ಪ್ರತಿಧ್ವನಿಯಂತೆ. ನಾವು ಬೈಗಳವನ್ನು ಆಡಿದರೆ ಅದು ಅದನ್ನೇ ಪ್ರತಿಧ್ವನಿಸುತ್ತದೆ. ಅದನ್ನು ಬಿಟ್ಟು ದನಿಯೆತ್ತಿ ಹಾಡಿದರೆ ಅದರ ಮಾಧುರ್ಯವೇ ಕೇಳಿಸುತ್ತದೆ. ಇವೆಲ್ಲವನ್ನೂ ಬಿಟ್ಟು ಮುಳ್ಳನ್ನು ಚೆಲ್ಲಾಡಿದರೆ ಬದುಕಿನುದಕ್ಕೂ ನಮಗೆ ಅದೇ ಹಾದಿ ಎದುರಾಗುತ್ತದೆ. ಹೂವನ್ನು ಕೊಟ್ಟರೆ ಅದು ಹೂವನ್ನೇ ಕೊಡುತ್ತದೆ ಎಂದೆ. ಹೌದು, ಬದುಕು ಪ್ರತಿಧ್ವನಿಗಳ ಒಂದು ಅದ್ಭುತ ತಾಣ. ನಾವು ಏನನ್ನು ಮಾಡುತ್ತೇವೋ ಅದೇ ಅನುರಣಿಸುತ್ತದೆ. ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಹೇಗೆ, ಅವರನ್ನು ಸೋಲಿಸುವುದು ಹೇಗೆಂದು ಬೋಧಿಸುತ್ತಿದ್ದರೆ ಅಥವಾ ಇನ್ನೊಬ್ಬರಿಗೆ ದುಃಖವನ್ನು ಉಂಟುಮಾಡುವುದು ಹೇಗೆಂದು ಯೋಚಿಸುತ್ತಿದ್ದರೆ ನಮಗೆ ಸಿಗುವ ಫಲಗಳು ಅವೇ ಆಗಿರುತ್ತವೆ. ಇಂತಹ ಕೆಲಸಗಳನ್ನು ಮಾಡಿ ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತಿದ್ದರೆ ಇದರಿಂದ ನಾವು ಎಂದಾದರೂ ಮೋಕ್ಷದ ಹತ್ತಿರಕ್ಕೆ ಹೋಗುವುದಾದರೂ ಸಾಧ್ಯವೇ? ಇದರಿಂದ ನಮಗೇನಿದ್ದರೂ ಸಿಗುವುದು ನರಕ ಪ್ರಾಪ್ತಿ, ಅಸಂತೋಷ, ನೋವು ಮತ್ತು ಇನ್ನಿತರ ಸಂಕೋಲೆಗಳಷ್ಟೇ. ನಾವು ಇನ್ನೊಬ್ಬರ ಹಾದಿಯಲ್ಲಿ ಕಲ್ಲುಮುಳ್ಳುಗಳನ್ನೆಸೆಯುವುದು ಉಪಟಳ, ಬದಲಿಗೆ ಹೂವನ್ನು ಎರಚುವುದು ಉಪಕಾರ. ಈ ಪೈಕಿ ಕಲ್ಲುಮುಳ್ಳುಗಳನ್ನೆಸೆದ ಕೆಲಸವು ನಮಗೆ ನಾಳೆ ನೋವು ಸಂಕಟಗಳನ್ನು ತಂದಿದ್ದರೆ, ಹೂವನ್ನು ಎರಚುವಂಥ ಹಿತಕರವಾದ ಕೆಲಸ ನೆಮ್ಮದಿ ಮತ್ತು ಸಂತೃಪ್ತಿಯನ್ನು ತರುತ್ತದೆ. ರಷ್ಯಾದ ಬಹುದೊಡ್ಡ ತತ್ವಜ್ಞಾನಿಯಾಗಿದ್ದ ಮೇಡಂ ಬ್ಲಾವೋಟ್ಸ್ ಇಡೀ ಜಗತ್ತನ್ನೆಲ್ಲ ಸುತ್ತಿದ್ದಳು. ಆಕೆ ತಾನು ಹೋದಲ್ಲೆಲ್ಲ ಒಂದು ಕೈಚೀಲ ಭರ್ತಿ ಹೂವಿನ ಬೀಜಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಳಲ್ಲದೆ, ದಾರಿಯ ಇಕ್ಕೆಲ್ಲಗಳಲ್ಲೂ ಅದನ್ನು ಎರಚುತ್ತಿದ್ದಳು. ಇದನ್ನು ನೋಡಿದ ಜನ, ಆರೇ, ಹೀಗೇಕೆ ಮಾಡುತ್ತೀರಿ ಎಂದು ಕೇಳಿದರು. ಅದಕ್ಕೆ
ಬ್ಲಾವೋಟಿ, ಮಹಾಜನಗಳೇ, ಇನ್ನೇನು ಮಳೆಗಾಲ ಬರಲಿದೆ. ಆಗ ಇಲ್ಲೆಲ್ಲ ಹೂವಿನ ಗಿಡಗಳು ಚಿಗುರುತ್ತವೆ. ಮುಂದೊಂದು ದಿನ ಅವು ಹೂವು ಬಿಡುತ್ತದೆ. ಆಗ ನಿಜಕ್ಕೂ ನೋಡಲು ಅದು ತುಂಬಾ ಚೆನ್ನಾಗಿರುತ್ತದೆ ಎನ್ನುತ್ತಿದ್ದಳು. ಆದರೆ ಜನರಿಗೆ ಇದರ ಮಹತ್ವ ಅರ್ಥವಾಗಲಿಲ್ಲ. ಹೀಗಾಗಿ ಅವರು ಪುನಃ, ಅದು ಸರಿ, ಹೂವು ಅರಳುವುದರಿಂದ ನಿಮಗೇನು ಪ್ರಯೋಜನ? ನೀವೇನೂ ಪುನಃ ಇಲ್ಲಿಗೆ ಬರುವುದಿಲ್ಲವಲ್ಲ ಎಂದರು. ಆಗ ಬ್ಲಾವೋಟಿ, ನೋಡಿ ಜನಗಳೇ, ನಾನು ಹೋದೆಡೆಯಲ್ಲೆಲ್ಲ ಸಾವಿರಾರು ಹೂವಿನ ಗಿಡಗಳನ್ನು ಕಂಡು ಹಿಗ್ಗುತ್ತೇನೆ. ಅವೇನು ನಾನು ಹಾಕಿರುವ ಗಿಡಗಳಲ್ಲ, ಯಾರೋ ಪುಣ್ಯಾತ್ಮರು ಹಾಕಿರುವ ಗಿಡಗಳು ಅವು. ಅವರ ಋಣ ನನ್ನ ಮೇಲಿದೆ. ಹೀಗೆ ಹೂವಿನ ಬೀಜವನ್ನು ಎರಚುವ ಮೂಲಕ ನಾನು ಅವರ ಋಣವನ್ನು ತೀರಿಸುತ್ತಿದ್ದೇನೆ ಅಷ್ಟೇ. ಕೆಲವೇ ದಿನಗಳಲ್ಲಿ ಇಲ್ಲೆಲ್ಲ ಹೂವಿನ ಗಿಡಗಳು ನಳನಳಿಸಲಿವೆ. ಅವುಗಳನ್ನು ಕಂಡು ಇಲ್ಲಿ ಹಾದು ಹೋಗುವ ಜನರು ಖುಷಿಪಡುತ್ತಾರೆ. ಆಗ ನಾನು ಇದೇ ಹಾದಿಯಲ್ಲಿ ಪ್ರಯಾಣ ಮಾಡದೇ ಇರಬಹುದು. ಆದರೆ ಹೂವಿನ ಗಿಡಗಳನ್ನು ಕಣ್ಣುಂಬಿಕೊಳ್ಳುವ ಜನರಿಗೆ ಆಗುವ ಸಂತೋಷಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮುಂದಿನ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಂಡೇ ನಾನು ಖುಷಿಪಡಬಲ್ಲೆ ಎಂದಳು. ನೀವು ಇಂದು ಮಾಡುವ ಒಂದು ಒಳ್ಳೆಯ ಕೆಲಸದಿಂದ ಇನ್ನೊಬ್ಬರಿಗಾಗುವ ಖುಷಿ ಎಂತಹುದು ಎಂದು ನೀವು ಎಂದಾದರೂ ಊಹಿಸಿಕೊಂಡಿದ್ದೀರಾ? ನಿಮ್ಮಿಂದಾಗಿ ಇನ್ನೊಬ್ಬರಿಗೆ ಸಂತೋಷವಾಗುತ್ತದೆ, ಇನ್ನೊಬ್ಬರ ಹೃದಯ ಹಿಗ್ಗುತ್ತದೆ ಎನ್ನುವುದನ್ನು ನೀವು ಕಲ್ಪಿಸಿಕೊಂಡರೆ ಸಾಕು, ಬದುಕು ಸಾರ್ಥಕವಾದಂತೆ. ಅಂತಿಮವಾಗಿ ನಿಮಗೆ ಬೇಕಾದ ಬಿಡುಗಡೆಯನ್ನು ಅಥವಾ ಮೋಕ್ಷವನ್ನು ಕರುಣಿಸುವುದೆಂದರೆ ಅದು ವಿದ್ಯೆಯೇ. ಯಾವುದು ಮನುಷ್ಯನನ್ನು ಆತ್ಮದ ಹತ್ತಿರಕ್ಕೆ, ಸತ್ಯದ ಹತ್ತಿರಕ್ಕೆ ಕೊಂಡೊಯ್ಯುತ್ತದೋ ಅದೇ ನಿಜವಾದ ವಿದ್ಯೆ. ಈ ನಿಟ್ಟಿನಲ್ಲಿ ನಿಮಗೆ ಸಹಾಯ ಮಾಡುವವರಾರು? ಖಂಡಿತವಾಗಿಯೂ ಈ ಹಾದಿಯಲ್ಲಿ ಅವರಿವರು ಸಹಾಯ ಮಾಡಲಾರರು. ಬದಲಿಗೆ ಅನುದಿನವೂ ನಿಮ್ಮ ಅಂತರಂಗವನ್ನು ನೀವು ಪುಟಕ್ಕಿಟ್ಟ ಚಿನ್ನದಂತೆ ಅಗ್ನಿದಿವ್ಯಕ್ಕೆ ಒಡ್ಡಿಕೊಳ್ಳಬೇಕು. ಹೀಗೆ ಮಾಡಿಕೊಳ್ಳುವ ಮೂಲಕ ನಿಮ್ಮ ಒಳಗಿರುವ ಕಲ್ಮಶವೆಲ್ಲ ತೊಳೆದು ಹೋಗುವಂತೆ ಮಾಡಬೇಕು. ಆಗ ಮಾತ್ರ ಅಪರಂಜಿ ಚಿನ್ನ ಉಳಿಯುತ್ತದೆ. ಯಾರೇ ಆಗಲಿ ನಿರಂತರವಾಗಿ ತಮ್ಮ ಸುತ್ತಲೇ ಇರುವ ಕೀಳು ಅಭಿರುಚಿಯನ್ನು ಮೆಟ್ಟಿ ನಿಂತು ಆಕಾಶೋನ್ನತವಾಗಿ ಬೆಳೆಯಬೇಕು. ಯಾವ ಶಿಕ್ಷಣ ವ್ಯವಸ್ಥೆಯು ಇದನ್ನೆಲ್ಲ ಹೇಳಿಕೊಡುತ್ತದೋ ಅದೇ ನಮಗೆ ಅಗತ್ಯವಾದ ಬಂಧವಿಮೋಚನೆಯನ್ನು ದಕ್ಕಿಸಿಕೊಡುತ್ತದೆ. ನಾನು ಇಂದು ನಿಮಗೆ ಕೆಲವು ಸಂಗತಿಗಳನ್ನು ಹೇಳಿದ್ದೇನೆ. ಕೊನೆಯದಾಗಿ ಇನ್ನೂ ಒಂದೇ ಒಂದು ಸಂಗತಿಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅದೇನೆಂದರೆ, ಈ ಜಗತ್ತಿನಲ್ಲಿ ನೋವು, ಸಂಕಷ್ಟ, ಕತ್ತಲು, ದ್ವೇಷ ಮತ್ತು ಹಿಂಸೆಗಳೇ ತಾಂಡವವಾಡುತ್ತಿರುವುದಕ್ಕೆ ನಾವೆಲ್ಲರೂ ಹುಸಿಜ್ಞಾನವನ್ನೇ ದಿಟವಾದ ಜ್ಞಾನವೆಂದು ತಿಳಿದುಕೊಂಡಿರುವುದೇ ಕಾರಣ. ದೈನೇಸಿಯಾಗಿರುವ ಮನುಷ್ಯನ ಜೀವನದಲ್ಲಿ ಹೊಸ ಗಾಳಿ ಬೆಳಕು ಬರಬೇಕಾದರೆ ನಾವು ಹುಸಿಜ್ಞಾನ ಮತ್ತು ದಿಟಜ್ಞಾನಗಳ ನಡುವೆ ಸ್ಪಷ್ಟವಾದ ಗೆರೆಯನ್ನು ಎಳೆಯಲೇಬೇಕು. ಹೇಗಾದರೂ ಸರಿ, ಹೊಟ್ಟೆ ಹೊರೆದುಕೊಂಡರೆ ಸಾಕು ಎನ್ನುವುದನ್ನು ಹೇಳಿಕೊಡುವ ವಿದ್ಯೆಯು ಸಂಪೂರ್ಣ ಹುಸಿ. ಯಾವುದು ಯಃಕಶ್ಚಿತ್ ಜೀವನೋಪಾಯವನ್ನು ಬಿಟ್ಟು ಜೀವನದ ಬಗ್ಗೆಯೇ ನಿಮಗೆ ಘನವಾದ ಸಂಗತಿಗಳನ್ನು ದಾಟಿಸುತ್ತದೋ ಅದೇ ದಿಟವಾದ ಜ್ಞಾನ. ಒಟ್ಟಿನಲ್ಲಿ ನಮ್ಮಲ್ಲಿ ಮಿಥ್ಯಜ್ಞಾನದ ಶಾಲೆಗಳೂ ಇರಬೇಕು, ಸತ್ಯಜ್ಞಾನದ ಶಾಲೆಗಳೂ ಇರಬೇಕು. ಮೊದಲನೆಯ ಬಗೆಯ ಶಾಲೆಗಳು ಕೇವಲ 3 ಹೊತ್ತಿನ ಊಟವನ್ನು ಸಂಪಾದಿಸುವುದು ಹೇಗೆಂದು ಹೇಳಿಕೊಡುತ್ತವೆ, ಏಕೆಂದರೆ ಹೊಟ್ಟೆಗಿಲ್ಲದೆ ಯಾರೂ ಬದುಕುಳಿಯುವುದು ಸಾಧ್ಯವಿಲ್ಲ. ಆದರೆ ಊಟ ತಿಂಡಿಗಳಿಂದಷ್ಟೇ ಯಾರೂ ನೆಮ್ಮದಿಯಿಂದ ಬದುಕಲಾರರು. ಆದರೆ ನಾವು ಇಲ್ಲಿಯವರೆಗೂ ಹುಸಿ ಶಾಲೆಗಳನ್ನೇ ದಿಟವಾದ ಶಾಲೆಗಳೆಂದು ಭ್ರಮಿಸಿದ್ದೇವೆ. ಇಷ್ಟೇ ಅಲ್ಲ, ಇಂತಹ ಅನಾಹುತಕಾರಿ ಶಾಲೆಗಳಿಗೆ ನಾವು ಮಹಾಮಹಿಮರ ವ್ಯಕ್ತಿಗಳ ಹೆಸರನ್ನಿಟ್ಟಿದ್ದೇವೆ. ಉದಾಹರಣೆಗೆ, ಮಹಾವೀರ ವಿದ್ಯಾಲಯ ಎಂಬ ಒಂದು ಶಾಲೆ ಇದೆ ಎಂದಿಟ್ಟುಕೊಳ್ಳಿ. ವಾಸ್ತವವಾಗಿ ನಮ್ಮ ಜಗತ್ತಿನಲ್ಲಿರುವ ಯಾವೊಂದು ಶಾಲೆಗೂ ಮಹಾವೀರನ ಹೆಸರನ್ನು ಇಟ್ಟುಕೊಳ್ಳುವ ಯೋಗ್ಯತೆ ಇಲ್ಲ. ಮಹಾವೀರನಂತಹ ಯುಗಪುರುಷನ ಹೆಸರನ್ನು ಇಟ್ಟುಕೊಳ್ಳಲು ಇನ್ನೂ ಸಾಕಷ್ಟು ಸಮಯ ಬೇಕು. ಈಗಂತೂ ಇರುವುದೆಲ್ಲ ಕೇವಲ ಸಾಮಾನ್ಯವಾದ ಶಾಲೆಗಳು. ಇಲ್ಲಿ ಮಹಾವೀರನ ವಿಚಾರಗಳನ್ನು ಪ್ರತಿನಿಧಿಸುವ ಒಂದೇ ಒಂದು ಶಾಲೆಯೂ ಇಲ್ಲ.
ಆದರೆ ನಾವೆಲ್ಲರೂ ತ್ರಿಕರಣಪೂರ್ವಕವಾಗಿ ಶ್ರಮಿಸಿದರೆ ಅಂತಹ ಒಂದು ಶಾಲೆಯು ಮೈದಾಳುವಂತೆ ಮಾಡಬಹುದು. ಆ ಪರಮಾತ್ಮನಲ್ಲೂ ನಿಮ್ಮಲ್ಲೂ ನನ್ನ ಪ್ರಾರ್ಥನೆ ಇಷ್ಟೇ. ಮುಂದೊಂದು ದಿನ ಮಹಾವೀರ, ಬುದ್ಧ, ಯೇಸುಕ್ರಿಸ್ತ ಮುಂತಾದ ಮಹಾತ್ಮರ ಹೆಸರಿನಲ್ಲಿ ಶಾಲೆಗಳು ಬರಲಿ. ಅವರೆಲ್ಲರೂ ನಿಜಕ್ಕೂ ಬಹುದೊಡ್ಡ ಸಾಧಕರು. ಅವರೆಲ್ಲರಿಗೂ ಬದುಕೆಂದರೇನೆಂದು ಗೊತ್ತಿತ್ತು. ಅವರೆಲ್ಲರೂ ಬಹುದೊಡ್ಡ ಬದುಕನ್ನು ಕಂಡವರು. ಇವರೆಲ್ಲರೂ ಮೋಕ್ಷಾನುಭವಿಗಳು. ಇಲ್ಲಿಯವರೆಗೆ ನನ್ನ ಮಾತುಗಳನ್ನು ಪ್ರೀತಿಯಿಂದಲೂ ಮೌನದಿಂದಲೂ ಕೇಳಿಸಿಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞ. ನಿಮ್ಮೆಲ್ಲರೊಳಗೂ ನೆಲೆಸಿರುವ ಭಗವಂತನಿಗೂ ನಿಮಗೂ ನನ್ನ ಪ್ರಣಾಮಗಳು. 1968 ಸೆಪ್ಟೆಂಬರ್ 23 ಬೊಂಬಾಯಿಯ ಬಿರ್ಲಾ ಕ್ರೀಡಾ ಕೇಂದ್ರದಲ್ಲಿ ನೀಡಿದ ಉಪನ್ಯಾಸ. ತಾಂಡವವಾಡುತ್ತಿರುವುದಕ್ಕೆ ನಾವೆಲ್ಲರೂ ಹುಸಿ ಜ್ಞಾನವನ್ನೇ ದಿಟವಾದ ಜ್ಞಾನವೆಂದು ತಿಳಿದುಕೊಂಡಿರುವುದೇ